ಅನಂತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾದಿಷ್ಟಪ್ರದಾಯಿನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ವಾದರಾಜಗುರುವೇ ನಮಃ. ಆಚಾರ್ಯ ಗೋವಿಂದಾಯ ನಮಃ. ಸರ್ವೇ ಗುರುಭ್ಯೋ ನಮಃ. ಹೋದ ವಾರ ನಾವು ಕೆಲವರು ಇರಲಿಲ್ಲ, ಬಟ್ ಸುಮಾರು ಜನ ಇದ್ರಿ. ಹೋದ ವಾರ ಮಾಡ್ತಾ ಇದ್ದಾಗ ನಾವೊಂದು ಪ್ರಶ್ನೆ ಕೇಳಿದೆ. ಈಗ ಆಚಾರ್ಯ ಮಧ್ವರು ಅವರು ನಮಗೆ ಏನು ತಿಳಿಸ್ಕೊಟ್ರು, ಅದು ತುಂಬ ವಿಶಾಲವಾದದ್ದು. ಅದು ನಮಗೆಲ್ಲ ಅರ್ಥ ಆಗುತ್ತೆ ಅಂತಲ್ಲ. ನಾವು ಇಡೀ ಸರ್ಮೂಲ ಇಡೀ ಕೂತ್ಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿದೆಯಾ? ಇಲ್ಲ. ಆದರೆ ಹಾಗಂದರೆ ಏನು ತಿಳ್ಕೊಳ್ಳೋ ಹಾಗಿಲ್ಲ ಅಂತಲ್ಲ. ಉದಾಹರಣೆಗೆ ನನ್ನ ಗುರುಗಳೊಂದು ಮಾತು ಯಾವಾಗಲೂ ಹೇಳೋರು, ಏನಂತಂದರೆ ಈಜು ಕಲಿಬೋದು. ನಾವು ಈಜು ಕಲಿತು ಈಜ್ಕೊಂಡು ಹೋಗ್ತಾ ಇತ್ತು ಅಂದರೆ ನಾವು ಬರೀ ಸರ್ಫೇಸಲ್ಲೇ ಹೋಗ್ತಾ ಇರ್ತೀವಿ. ಅಂದರೆ ಈ ದಡದಿಂದ ಅದು ಏನೋ ಸ್ವಿಮ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಅಲೆಗಳು ಅದು ಇದು ನಮಗೆಲ್ಲ ಹೊಡೆಯುತ್ತೆ ಬಡಿಯುತ್ತೆ ಎಲ್ಲನೂ. ಈಜೋದು ಬೇರೆ, ಆದರೆ ನಾವು ಆಳಕ್ಕೆ ಹೋಗಬೇಕಾದ್ರೆ ಡೈವ್ ಮಾಡಬೇಕಲ್ಲ. ಆದರೆ ನಿಮಗೆ ಈಜಕ್ಕೇ ಬರದೆ ಡೈವಿಂಗ್ ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದು ಪ್ರೀ ರೆಕ್ವಿಸಿಟ್ ಅಷ್ಟೇ, ಅದೇ ಗುರಿ ಅಲ್ಲ. ಹಾಗೆಯೇ ಶಾಸ್ತ್ರಗಳು ಅದೆಲ್ಲ ಹೌದು, ನಮಗೆ ಯಥಾಶಕ್ತಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಬೇಕು, ಮಾಡಬೇಕು, ಅದೆಲ್ಲ ಸರಿಯೇ. ಆದರೆ ಅದು ಪ್ರೀ ರೆಕ್ವಿಸಿಟ್ ಅಷ್ಟೆ. ಅದರಿಂದನೇ ಇವಾಗ ಕೆಲವರು ಅದರಲ್ಲೇ ಅದೇ ಹೇಳಿದ್ನಲ್ಲ, ಸುಮ್ಮನೆ ಈಜೋದ್ರಲ್ಲೇ ಒಂಥರ ಫ್ಯಾಸಿನೇಷನ್ ಬಂದ್ಬಿಟ್ಟು ನಾವು ಸುಮ್ಮನೆ ನೀವು ಸರ್ಫೇಸ್ ಲೆವೆಲಲ್ಲೇ ಹೋಗ್ತಾ ಇತ್ತು ಅಂತಂದರೆ ನೀವು ಆಳಕ್ಕೆ ಹೋಗಿ ಅಲ್ಲಿರೋ ಒಂದು ಮುತ್ತುರತ್ನಗಳಂತ ಹುಡುಕೋದು ಹೆಂಗೆ, ಸಿಗೋದು ಹೆಂಗೆ ನಮಗೆ ಅಲ್ವಾ? ಸೊ ಎರಡು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅದು. ಒಂದು ಹಾರಿಜಾಂಟಲ್ಲು, ಒಂದು ವರ್ಟಿಕಲ್. ರೈಟ್? ನಾವು ಎಷ್ಟು ಆಳಕ್ಕೆ ವರ್ಟಿಕಲಾಗಿ ಹೋಗಿ ಸಾಧ್ಯವೋ ನಾವು ಅಷ್ಟು ವರ್ಟಿಕಲಾಗೆ ಮೇಲೆ ಹೋಗ್ತೀವಿ ನಾವು ಭಗವಂತನ ಹತ್ರ. ಇದನ್ನೇ ನಾವು ತಪಾಲೋಚನಾ ತಪಸ್ಸು ಎಲ್ಲ ಹೇಳ್ತಾರಲ್ವ ದೊಡ್ಡವರು. ನಮಗೇನಾಯ್ತಂದರೆ ಈ ಸರ್ಫೇಸ್ ಇದರಲ್ಲೇ ಫ್ಯಾಸಿನೇಷನ್ ಆಗಿಬಿಡುತ್ತೆ. ಒಂದು. ಎರಡನೇದಾಗೆ ಅಲ್ಲಿ ಪ್ರಾಬ್ಲಮ್ಸಾ ನಮ್ಮ ಜೀವನದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ? ಎಲ್ಲರಿಗೂ ಬರುತ್ತೆ. ಈ ಪ್ರಾಬ್ಲಮ್ಸ್ ಇಲ್ಲದೇ ಇರೋರಿಗೆ ಯಾರಿದ್ದಾರೆ? ಯಾರೂ ಇಲ್ಲ. ಏನೋ ಪರ್ಸನಲ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಒಂದು ಆರೋಗ್ಯ ಇರ್ಬೋದು, ಹಣಕಾಸಿನ ವಿಚಾರ, ಎಂಥದ್ದು ಅದು ಒಂದಲ್ಲ ಒಂದು ಬರ್ತಲೇ ಇರುತ್ತಲ್ವಾ? ನಾವು ಅದರ ಮೇಲೆ ಗಮನ ಮಾಡಿಕೊಂಡು ಅದನ್ನೇ ಇದು ಮಾಡ್ತಾ ಇತ್ತು ಅಂತಂದರೆ ನಾವು ಆಳಕ್ಕೆ ಹೋಗೋದು ಯಾವಾಗ? ರೈಟ್? ಆದರೆ ನಾವು ಆಳಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಆಳಕ್ಕೆ ಹೋಗ್ತೀಯಪ್ಪ ನೀನು? ಅಂದರೆ ನಾನು ಎಷ್ಟು ಆಳಕ್ಕೆ ಹೋದರೆ ನನಗೆ ಎಲ್ಲ ಗೊತ್ತಾಗತ್ತೆ ಅಂತ. ಅನಂತ ಆಳಕ್ಕೆ ಹೋಗ್ಬೇಕು ನಾವು. ಅದು ಸಾಧ್ಯವೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅದು. ಹಾಗಂದರೆ ಮತ್ತೆ ನನಗೆ ಏನು ಮಾಡೋದು ಒಂಥರ, ಯಾವತ್ತು ನನಗೆಲ್ಲ ಗೊತ್ತು ಅಂತ ಅನಿಸುತ್ತೆ. ನಿನಗೆ ಯಾವತ್ತು ಹಾಗನ್ಸುತ್ತೋ ಎಲ್ಲ ಗೊತ್ತು ಅಂತ ಅವತ್ತು ಫಸ್ಟ್ ತಿಳ್ಕೊಬೇಕು ನನಗೇನೂ ಗೊತ್ತಿಲ್ಲ ಅಂತ. ಸ್ಟುಪಿಡಿಟಿ ಅದು. ಯಾವುದು ಈವನ್ ಇಂಜಿನಿಯರಿಂಗಲ್ಲಿ ಎಲ್ಲ ಇಂಟೆಲ್ ಕೆಲಸ ಮಾಡಿಕೊಂಡು ಕೆನಿಸೆ ನನಗೆ ಎಲ್ಲ ಗೊತ್ತು ಎಲೆಕ್ಟ್ರಾನಿಕ್ಸಲ್ಲಿ ಅಂತ ಯಾರು ಹೇಳೋಕ್ಕಾಗ? ಯಾವುದೇ ಫೀಲ್ಡಲ್ಲಾಗಲಿ, ಯಾವುದೇ ಫೀಲ್ಡಲ್ಲಿ ನನಗೆಲ್ಲ ಗೊತ್ತು ಅಂತ ಹೇಳೋ ಮುಟ್ಟಾಳ ಒಬ್ಬನೇ ಹೇಳೋದು. ಇನ್ನು ಯಾರು ಸ್ವಲ್ಪ ತಲೆ ಬುದ್ಧಿ ಇರೋರು ಯಾರೂ ಹೇಳಲ್ಲ ಅಲ್ವಾ? ಅಂದರೆ
ನಾನು ವರ್ಟಿಕಲ್, ನಾನು ಆಳಕ್ಕೆ ಹೋಗಬೇಕಾದ್ರೆ, ನನ್ನ ತಪಾಲೋಚನ ಆಳಕ್ಕೆ ಹೋಗಬೇಕಾದ್ರೆ ನನ್ನ ಕೈಯಲ್ಲಿ ಎಷ್ಟು ಉಸಿರಿಡಿಯೋಕ್ಕೆ ಸಾಧ್ಯವೋ, ನನಗೆ ಎಷ್ಟು ಹೋಗಕ್ಕೆ ಸಾಧ್ಯವೋ ಯಥಾಶಕ್ತಿ ಅಷ್ಟು ಹೋಗಿ ಅಷ್ಟು ತಿಳ್ಕೊಂಡ್ರೆ ನನ್ನ ಪಾಲಿಗೆ ಅದು ಪೂರ್ಣವಾಯಿತು ಅಷ್ಟೇ. ಅದಕ್ಕೆ ಕೆಳಗಡೆ ಏನಿಲ್ಲ ಅಂತಲ್ಲ, ಅದಕ್ಕೆ ಕೆಳಗಡೆ ತಳಸ್ಪರ್ಶ ಅದು ಸಾಧ್ಯನೇ ಇಲ್ಲ. ಬಿಕಾಸ್ ಇನ್ಫಿನಿಟ್ ಡೆಪ್ತ್ ಇದೆ ಅದಕ್ಕೆ. ಯಾಕಂದರೆ ಭಗವಂತನ ಬಗ್ಗೆ ನಾವು ಹೇಳ್ತಾ ಇದ್ದೀವಲ್ವ, ಅದಕ್ಕೆ ಕೆಳಗಡೆ ಅಂತ ಒಂದು ಇದಿಲ್ಲ, ರೈಟ್? ಹೋಗ್ತಾ ಇರೋದು ಅಷ್ಟೇ. ಸೊ ದೊಡ್ಡವರು, ತುಂಬ ಶಕ್ತಿ ಇರೋರು ನಮಗಿಂತ ಆಳಕ್ಕೆ ಹೋಗಬಹುದಲ್ಲ, ಹೋಗ್ತಾರೆ. ಆದರೆ ಅನ್ಬೋದು, ಅಲ್ಲ ಅವ್ರು ಅಷ್ಟು ಆಳಕ್ಕೆ ಹೋದರೆ ಅವ್ರಿಗಲ್ಲಿ ಏನೇನೋ ಸಿಗ್ಬೋದಲ್ವ ಅಂತ. ನನಗೆ ಪಾಪ ನಾನು ಸುಮ್ಮನೆ ಒಂದು 10 ಅಡಿ 20 ಅಡಿ ಕೆಳಗೆ ಹೋಗ್ಬಿಟ್ಟು ನನಗೆಲ್ಲ ಸಿಕ್ಕಲೇ ಇಲ್ವಲ್ಲ ರತ್ನ ಮುತ್ತುಗಳೆಲ್ಲ. ಆದರೆ ಇವಾಗ ನೋಡಿ, ಅವ್ರು ಯಾರೋ ಪಾಪ ಸೌಂದೆಗೆ ಹೋಗಿ ಬಂದರು. ಈಗ ನನಗೇನು ಗೊತ್ತು ಅವರು ಸೌದೆ ಹೋಗ್ತಾನೆ. ನಂದೊಂದು ಪದ ಇದೆ, ಕೇಳಿದ್ದೀರಾ ನೀವು? ನಾನು ಅದೇ ಇಲ್ಲಿ ಕೆಲವರು ಕೇಳಿದ್ದಾರೆ, ನಿಮಗೆ ಲಿಂಕ್ ಕೊಡ್ತೀನಿ, ಕೇಳಿ. ಅದು ನನ್ನ ಬೇಸಿಕ್ಲಿ ಇದೇ ಪ್ರಶ್ನೆ ನನ್ನದು. ನನಗೆ ಪ್ರಸಾದ ಸಿಗಬಹುದಾ ಅಂತ, ನಾನು ಏನೇನು ಮಾಡಿದ್ರು ಪ್ರಸಾದ ಸಿಗಬಹುದಾ ಅಂತ. ಅದು ಸಿಗಬಹುದಾ, ನಾನು ಸೌಂದೆಗೆ ಹೋಗ್ಬೇಕಂತಲ್ಲ. ನಾವು ಸುಮ್ಮನೆ ಮನೇಲಿ ಕೂತಿದ್ರೆ ತಿರುಪತಿ ಶ್ರೀನಿವಾಸ ಪಾಪ ಇವರೆಲ್ಲ ನಡ್ಕೊಂಡು ಹೋಗಿ ಇಟ್ಕೊಂಡು ಏನೇನೋ ಮಾಡ್ಕೊಂಡು ಹೋಗಿ ತೊಗೊಂಬರ್ತಾರೆ. ಇವನ್ನೆಲ್ಲ ಕಾರಲ್ಲಿ 8 ಗಂಟೆ ಉಡುಪಿಗೆ ಹೋಗಿ ಇವನು ಉಡುಪಿ ಪ್ರಸಾದ ತೊಗೊಂಬರ್ತಾನೆ, ಅವರೆಲ್ಲ ಸೌಂದೆಗೆ ಹೋಗಿ ಅಲ್ಲಿಂದ ಪ್ರಸಾದ ತಂದುಕೊಡ್ತಾರೆ. ಕೂತ್ ಕಡೆ ಬರುತ್ತೆ. ಯಾಕೆ ಅಂತಂದರೆ ನಮ್ಗೆ ಮೊದಲನೇದಾಗಿ ಆ ಪ್ರಸಾದದ ವ್ಯಾಲ್ಯೂ ಗೊತ್ತಿರಬೇಕು. ನಾವು ಸುಮ್ಮನೆ ಏನೋ ಒಂದು ಸ್ವೀಟ್ ಒಂದು ಬಾಯ್ಲ್ ಹಾಕೊಂಡು, ನಿಜಕ್ಕೂ ಅದು ಎಷ್ಟು ಕಷ್ಟ ಇದೆ ಸಿಗೋದು ಅಂತ. ನಾನು ಅದೇ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ನಲ್ಲ, ತುಂಬ ಕಷ್ಟ ಇದೆ ಅದು ಸಿಗೋದು ನಮಗೆ. ನಾವು ಸುಮ್ಮನೆ ಅದೊಂಥರ ಏನೋ ಸಲೀಸಾಗೆ ಅವರೇನೋ ಹೋಗಿದ್ರು ತಂದುಕೊಟ್ಟು ಅಂತ ಓಕೆ ಕಣ್ಗಳು ಬಾಯ್ಲಾಗ, ತುಂಬ ಕಷ್ಟ ಇದೆ ನಮಗೆ ಪ್ರಸಾದ ಸಿಗೋದು. ಏನೇನೋ ಪ್ರಸಾದ ಸಿಗುತ್ತೆ ನಮಗೆ ಜೀವನದಲ್ಲಿ. ಸಿಕ್ಕಿದ್ದೆಲ್ಲ ಭಗವಂತನ ಪ್ರಸಾದವೇ ಅಲ್ವಾ? ಅವನು ಏನೇನು ಕೊಡ್ತಾನೋ ಎಲ್ಲ ಅವನು ಪ್ರಸಾದವೇ. ಆದರೆ ಈ ಪ್ರಸಾದ ಇದೆಯಲ್ಲ, ಅದೇನು ವೈಶಿಷ್ಟ್ಯ ಅಂತಂದರೆ, ಅದು ನಿಮ್ಮನ್ನು ಯಾವುದನ್ನು ಮೇಲಕ್ಕೆ ಕರ್ಕೊಂಡೋಗಿ, ಎಲ್ಲ ಇವಾಗ ಹಾರಿಸಾಂಟಲ್ಲಾಗಿ ಕರ್ಕೊಂಡು ಹೋಗೋದು ಭಗವಂತನ ಪ್ರಸಾದವೇ, ಕೆಳಗೋಗೋದು ಅವನಿಂದ ಬರ್ತದೆ, ಇನ್ಯಾರಿಂದ ಬರೋಕ್ಕೆ ಸಾಧ್ಯ? ಆದರೆ ನನ್ನ ಊರ್ಧ್ವಮುಖದಲ್ಲಿ ನನ್ನ ಮೇಲ್ಗೆ ಸ್ಪಿರಿಚುವಲಿ ನಾನು ಮೇಲೆ ಹೋಗ್ಬೇಕಂತಂದರೆ ಅದಕ್ಕೆ ಇಂಥ ಪ್ರಸಾದಗಳು ಬರಬೇಕು ನಮಗೆ ಜೀವನದಲ್ಲಿ. ತುಂಬ ಕಷ್ಟ ಇದೆ ಸಿಗೋದು, ತುಂಬ ಕಷ್ಟ ಇದೆ. ಆದರೆ ಅಷ್ಟೇ ಸುಲಭ ಕೂಡ. ನಮ್ಮ ದಾರಿ ಸರಿಗಿತ್ತು ಅಂತ ಅದು ಬರ್ತಲೇ ಇರುತ್ತದು, ಅದು ಹಾಗೆ ಬರ್ತಾ ಇರುತ್ತೆ. ನಾವು ಏನು ಹೇಳಿದ್ನಲ್ಲ, ಪಾಪ ಯಾರೋ ನಡ್ಕೊಂಡು ಹೋಗ್ತಾರೆ, ಯಾರೋ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ, ನಾವು ಸುಮ್ಮನೆ ಇಲ್ಲಿ ಕೂತಿರೋದಷ್ಟೇ, ಅದಾಗದೆ ಬರ್ತದೆ. ಅಂದರೆ ನಮ್ಮ ಜೀವನ ಸರಿಗಿರಬೇಕು, ಜೀವನ ಕ್ರಮ ಸರಿಗಿರಬೇಕು, ಮತ್ತು ನಮ್ಮ ಶ್ರದ್ಧಾ ಭಕ್ತಿಗಳು ಸರಿಗಿರಬೇಕಷ್ಟೇ. ಅದೊಂದು ಸರಿಗಿತ್ತು ಒಂದು ಒಳಗಡೆ ಸರಿ. ನೀವು ಹೊರಗಡೆ ಗೊತ್ತಲ್ಲ, ಹೊರಗಡೆ ಎಲ್ಲರೂ ಏನೋ ಸುಮ್ಮನೆ ಸ್ವಲ್ಪ ಎಲ್ಲ ಶೋ ಮಾಡೋರು ಇರ್ತಾರೆ, ಅದೆಲ್ಲ ಏನು ನಮಗೇನು ಅದರಿಂದ ಲಾಭ ಇಲ್ಲ. ನಮಗೆ ಒಳಗೇನಿದೆ ಅನ್ನೋದು ಮುಖ್ಯ ಅಲ್ಲ. ಇದೊಂದು ಪೀಠಿಕೆ ಇಟ್ಕೊಂಡು ಇವತ್ತು ಪ್ರಾಣದೇವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಆಯಿತಾ? ನಾನು ಮುಂಚೆನೇ ಹೇಳಿದೆ, ಶುರು ಮಾಡೋಕ್ಕೆ ಮುಂಚೆ ಈ ಸೀರೀಸು ಮೊದಲನೇದಾಗೆ ಕನ್ನಡದಲ್ಲಿ ಹೇಳ್ತೀನಿ, ನಾನು ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ. ಬಿಕಾಸ್ ನಾರ್ಮಲಿ ಎಲ್ಲ ಬರೀ ಇಂಗ್ಲೀಷಲ್ಲಿರುತ್ತೆ ಅಲ್ಲ, ಅದು ಇಂಗ್ಲೀಷ್ನಲ್ಲಿ ಕೆಲವು ವಿಷಯಗಳು ಹೇಳೋದು ಕಷ್ಟ, ಅದಕ್ಕೆ ಪದಗಳೇ ಇಲ್ಲ ಹೆಂಗೆ ಹೇಳೋದು. ಒಂದು ಎರಡನೇದಾಗೆ ಕೆಲವು ಸಟಲ್ಟೀಸ್ ಇರುತ್ತೆ. ಅದೇನಾಗುತ್ತೆ, ಅದನ್ನು ಸತ್ಯ ಅದು ಆ್ಯಂಡ್ ಐ ಕ್ಯಾನ್ ಪ್ರೂವ್ ಇಟ್ ಆಲ್ಸೋ. ಆದರೆ ನೋಡಿದ್ರೆ ಕೇಳಿದವರು ಅಂದ್ಕೋಬಹುದು ಇವನು ಸುಮ್ಮನೆ ಏನೋ ಅದು ಫೆನಾಟಿಸಿಸಮ್ ಅಂತ ಅಂದ್ಕೋಬಹುದು. ಆದರೆ ನಾವು ಅದನ್ನು ಬ್ಯಾಕಪ್ ಮಾಡಬೇಕು, ವಿತ್ ಫ್ಯಾಕ್ಟ್ಸ್ ಬ್ಯಾಕಪ್ ಮಾಡಬೇಕು. ಯಾರಿಗೆ ಅದು ಅರ್ಥ ಆಗುತ್ತೆ, ಅವರಿಷ್ಟ, ಅದು ನಾವೇನು ಮಾಡೋಕ್ಕಾಗಲ್ಲ. ಸೊ ಈಗ ಪ್ರಾಣದೇವರು 3 ಅವತಾರ ಅಂತ ನಿಮಗೆಲ್ಲ ಗೊತ್ತು, ರೈಟ್? ನೀವು ಎಲ್ಲ ಏನು ಹೊಸ್ತೇನಿಲ್ಲ. ಹನುಮಂತ ದೇವರಾಗಿ ಬಂದಾಗ ಮುಖ್ಯ ಪ್ರಾಣದೇವರು, ಶ್ರೀರಾಮ, ಅಲ್ಲಿ ಒಂದು ಕನೆಕ್ಷನ್ ಇದೆ, ಆಯಿತಾ? ಏನಪ್ಪ ಅಂತಂದರೆ, ಶ್ರೀರಾಮ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತಾರಲ್ವ, ಅಂದರೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ. ಅಂದರೆ ಒಬ್ಬ
ಐ ಈ ಭಗವಂತ ಬಿಟ್ಟು ಇನ್ಯಾರು ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಅಲ್ಲ ಅಲ್ವಾ? ನಾವು ಯಾರು ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ, ನಾವೆಲ್ಲ ಇಂಪರ್ಫೆಕ್ಟೇ. ಆದರೆ ಒಂದು ಪರ್ಫೆಕ್ಷನ್ ನೀವು ಹ್ಯೂಮನ್ ಫಾರ್ಮಲ್ಲಿ ನೋಡಬೇಕಾದ್ರೆ ಅದು ಹೆಂಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಶ್ರೀರಾಮ ಅವತಾರ ಅದಕ್ಕೋಸ್ಕರ ನಮಗೆ ತೋರ್ಸೋಕ್ಕೆ, ಅಂದರೆ ಪರ್ಫೆಕ್ಟ್ನೆಸ್ ಅಂದರೆ ಏನು ಅಂತ ತೋರಿಸೋದಕ್ಕೆ, ಇನ್ ಹ್ಯೂಮನ್ ಫಾರ್ಮ್ ತೋರಿಸೋದಕ್ಕೆ ಶ್ರೀರಾಮ ಅವತಾರ ಆಗಿದೆ. ಆಯ್ತಪ್ಪ, ಅಲ್ಲಿಗೆ ಬಿಡೋಣ ಅದನ್ನು, ಯಾಕಂದರೆ ಅದ್ರ ಬಗ್ಗೆ ಮಾತ್ರ ಅದೇ 1 ಗಂಟೆ ಆಗ್ಬಿಡುತ್ತೆ. ಇಲ್ಲಿ ಪ್ರಾಣದೇವರು ಬಂದರು, ಆಯಿತಾ? ಪ್ರಾಣದೇವರು ಬಂದಾಗ ಯಾವ ರೂಪದಲ್ಲಿ ಬಂದರು ಅಂದರೆ ಹನುಮಂತನ ಅವತಾರ, ಹನುಮಂತನ ರೂಪದಲ್ಲಿ ಬಂದರು. ಅಲ್ಲಿ ಹಲವಾರು ಇಲ್ಲ, ಸೊ ಅಲ್ಲೇನಾಯಿತು, ನಿಮಗೆ ಭಗವಂತನ ಪರ್ಫೆಕ್ಟ್ ಫಾರ್ಮ್ ಕಾಣಿಸಿದ್ರೆ ಇಲ್ಲಿ ಪ್ರಾಣದೇವರ ಪರ್ಫೆಕ್ಟ್ ಫಾರ್ಮ್. ಅಂದರೆ ಪರ್ಫೆಕ್ಟ್ನೆಸ್ ಅಂದರೆ ಏನು ಅಂತ, ಒಬ್ಬ ಭಕ್ತ, ಒಬ್ಬ ಸೇವಕ ಪರ್ಫೆಕ್ಟ್ ಅಂದರೆ ಹೆಂಗಿರಬೇಕು ಅಂತ ಅದನ್ನು ತೋರಿಸ್ಕೊಟ್ಟಿದ್ದು ಹನುಮಂತ ದೇವರು. ಅಲ್ಲಿ ಸುಮಾರು ವಿಷಯಗಳಿದೆ. ಯಾಕೆ ಪರ್ಫೆಕ್ಟ್ನೆಸ್ ಅಂತ, ಮೊದಲನೇದಾಗಿ ಅದು ವಾನರ ರೂಪ, ಆಯಿತಾ? ವಾನರ ರೂಪ, ಕಪಿ ಅಂದರೆ ಮಂಕಿ ಅಂತಲ್ಲ, ಆ ಥರ ಯೋಚನೆ ಮಾಡಬೇಡಿ. ಇವಾಗ ನಾವು ಎಷ್ಟೋ ದೇವತಾ ಶಕ್ತಿಗಳಿಗೆ ವಾಹನ ಅಂದ್ಬಿಟ್ಟು, ಇವಾಗ ಗಣೇಶನ ತೊಗೊಳ್ಳಿ, ಗಣೇಶನಿಗೆ ಇಲಿ ವಾಹನ ಅಂತ. ಅಲ್ಲ ರೀ, ಯಾರು ಇಲ್ಲಿ ಮೇಲೆ ಕೂತ್ಕೊಂಡು ಹೋಗ್ತಾರೆ? ನಾನು ಅನ್ಕೋಬೋದು, ಏನಪ್ಪ ಪಾಪ ಗಣೇಶ, ಒಂದು ಅಟ್ಲೀಸ್ಟ್ ಏನಾದ್ರು ಒಂದು ಕುದುರೆಗಿದ್ರೆ ಕೊಡಬಾರ್ದಾಗಿತ್ತು, ಒಂದು ಕೊಳ್ಕಲ್ಲಿ ಇಲಿಗೆ ಅಥವಾ ಇಲಿಗೆ ಕೊಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಹೋಗೋದ್ರೆ ಏನು? ಇದು ನಾವು ರೂಪದ ಮೇಲೆ ನಾವು ಯೋಚನೆ ಮಾಡಬೇಕು. ನೀವು ಆ ಪ್ರಾಣಿ ಮೇಲೆ ಯೋಚನೆ ಮಾಡಬೇಡ್ರಿ, ಅದರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಇಲ್ಲಿ ವಾನರ ಅಂತಂದರೆ ನಾವೇ ಒಂದು ಕೋತಿ ಅಂತೆಲ್ಲ ಅನ್ಕೋಬಾರ್ದು, ಆ ಥರ ನೋಡಬಾರ್ದು. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ರಿ, ಅಂದರೆ ಇದೇ ಪರ್ಫೆಕ್ಟ್ನೆಸ್. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎತ್ಕೋತ ಕಪಿ ಬಂದು ಎಲ್ಲಿರುತ್ತೆ? ಸಾಮಾನ್ಯವಾಗಿ ಮರದ ಮೇಲಿರುತ್ತೆ ಅಲ್ವಾ? ಅಲ್ಲಿ ಏನಾದ್ರು ಬೇಕಾದ್ರೆ ಕೆಳಗೆ ಬರುತ್ತೆ ಅಷ್ಟೇ, ಅದು ಇಲ್ಲಂದ್ರೆ ಕೆಳಗೆ ಬರಲ್ಲ, ಅದಕ್ಕೂ ಮೇಲೇ ಇರೋದು. ಒಂದು. ಎರಡನೇ ಪಾಯಿಂಟ್, ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಬೇಕಾದ್ರೆ ಅದು ಕೆಳಗೆ ಇಳ್ಕೊಂಬಂದ್ಬಿಟ್ಟು ತಿರ್ಗಿ ಹತ್ಕೊಂಡು ಹೋಗಲ್ಲ, ಅಲ್ಲೇ ಒಂದರಿಂದ ಒಂದಕ್ಕೆ ಹಾರುತ್ತೆ, ಆಯಿತಾ? ಅಂದರೆ ಅದರ ಎಕ್ಸಿಸ್ಟೆನ್ಸ್ ಯಾವಾಗಲೂ ಎತ್ತರದಲ್ಲೇ. ಸೊ ಸದಾಕಾಲ ಒಬ್ಬ ಸೇವಕ ಯಾರೇ ಹೋಗಲಿ, ಈವನ್ ನಮ್ಮಂಥವ್ರು ಇರ್ಬೋದು, ವೆರಿ ಸ್ಮಾಲ್, ಐ ಆಮ್ ನಾಟ್ ಕಂಪೇರಿಂಗ್ ಮೈಸೆಲ್ಫ್ ವಿತ್ ಹನುಮಂತ, ಅದರಲ್ಲಿ ಬಿ ರೆಡಿಕ್ಯುಲಸ್. ಆದರೆ ಈವನ್ ನಮ್ಮಂಥವರು ಸಹ, ಸಾಮಾನ್ಯ ಮನುಷ್ಯರು ಕೂಡ ಒಂದು ಪರ್ಫೆಕ್ಟ್ನೆಸ್ ಕಡೆ ನೋಡಬೇಕಾದ್ರೆ, ನಾನು ರಾಮಂತರ ಇರ್ತೀನಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ರಾಮಂತರ ನಾಯಕರಕ್ಕಂತ ಭಗವಂತ. ಆದರೆ ಒಬ್ಬ ಸೇವಕ, ಇವರು ವಾಯು ಜೀವೋತ್ತಮ ಅಲ್ಲ. ಆದ್ದರಿಂದ ನಾವು ಈ ಜೀವಗಳು, ನನಗೆ ಒಂದು ಆದರ್ಶ ಏನಿರಬೇಕು ಅಂದರೆ, ನಾನು ಜೀವೋತ್ತಮನ ಕಡೆ ನೋಡಬೇಕು ಹೊರತು ಸರ್ವೋತ್ತಮನ ಕಡೆ ನೋಡೋಕ್ಕಲ್ಲ. ಯಾಕಂದರೆ ನಾನು ಸರ್ವೋತ್ತಮ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಹೆಂಗೆ ಸಾಧ್ಯ? ಅದು ನಾನು ಜೀವೋತ್ತಮ ಆಗೋಕ್ಕೂ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಆದರೆ ನಮಗೆ ಒಂದು ಆದರ್ಶ ಬೇಕಲ್ವಾ, ಅಂದರೆ ರೋಲ್ ಮಾಡಲ್ ಬೇಕಲ್ವ ನಮಗೆ. ಸೊ ಆ ರೋಲ್ ಮಾಡಲ್ ನೋಡಬೇಕಾದ್ರೆ ನೀವು ಹನುಮಂತ ದೇವರನ್ನ ನೋಡ್ತು ಅಂತಂದರೆ ಅಲ್ಲಿ ಕೆಲವಾರು ಸಂಗತಿಗಳು ನಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ. ಎತ್ಕೋತ ಲೈಕ್ ಎ ಸೆಡ್ ಮೇಲೇ ಇರೋದು. ಇದು ವೇದದಲ್ಲಿ ಹೇಳಿದ್ರಲ್ವ, ಶ್ರದ್ಧೆಯ ಕರೋತಿ ಉಪನಿಷದ ಕರೋತಿ. ಅಂದರೆ ನಾನು ಏನೇ ಮಾಡಿದ್ರು ಕೂಡ ಉಪನಿಷತ್ ಅಂದರೆ ನೀನು ಎತ್ತರದಲ್ಲೇ ಮಾಡು. ಒಂದು ಹೈಟ್, ನೀ ಕೆಳಗಡೆ ಬರಬೇಡ, ನೀನು ಎತ್ತರದಲ್ಲೇ ಇರು. ಸದಾಕಾಲ ನೀನು ಬದುಕಿರೋದು ಎತ್ತರದಲ್ಲೇ ಇರು. ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗ್ಬೇಕಾದ್ರೆ ಜೀವನದಲ್ಲಿ ಒಂದು ಏನೋ ನಮಗೆ ಪರ್ಸನಲ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಪ್ರೊಫೆಷ್ನಲ್ ಏನೇನೋ ಇರುತ್ತಲ್ವ ನಮಗೆ. ವಿ ಹ್ಯಾವ್ ಟು ನಾವು ಎಲ್ಲ ಮಾಡಬೇಕು. ನಾವು ಯಾವುದನ್ನು ಒಂಥರ ಇಗ್ನೋರ್ ಮಾಡೋಕ್ಕಾಗಲ್ಲ. ಆದರೆ ಅದೇನೇ ಮಾಡಪ್ಪ, ಅದೇನೇ ಮಾಡಿದ್ರು ಕೂಡ ನೀನು ಎತ್ತರದಲ್ಲಿ ಮಾಡು. ಏನಾಗಂದ್ರೆ ಅಂತ ಎತ್ತರದಲ್ಲಿ ಮಾಡೋದ್ರೆ ಏನಂತ, ಇವಾಗ ಸಪೋಸ್ ನಿನ್ನ ಮಗುನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತಂದರೆ ನೀವು ಎತ್ತರದಲ್ಲಿ ಮಾಡೋದೇನೆ ಏನಂಗಂದ್ರೆ, ನಾನು ಕರ್ಕೊಂಡು ಹೋಗ್ತೀನಿ ಎತ್ತರದಲ್ಲಿ ಏನು ಅಂದರೆ, ನೆನ್ನೆ ತಾನೇ ಯಾರ ಜೊತೆ ಮಾತಾಡ್ತಾ ಇದ್ದೆ. ಅವಾಗ
ಏನಾಗುತ್ತೆ ನಮಗೆ ಅಂತಂದರೆ, ಯಾವುದೇ ವಿಷಯ ನಮಗೆ ಈ ಅಂಟ್ಕೊಂಡ್ಬಿಟ್ರೆ, ಅದು ನಾವು ಕೆಳಗಿರೋದಕ್ಕೆ ಅಂಟ್ಕೊಂಡ್ಬಿಡ್ತು ಅಂತಂದರೆ ಯಾವಾಗೂ ಪ್ರಾಬ್ಲಮೇ ಅದು. ನಮ್ಮ ಸ್ವಲ್ಪ ಇನ್ಸುಲೇಷನ್ ಇತ್ತು ಅಂತಂದರೆ, ಇದೇ ನಾವು ವೈರಾಗ್ಯ ಅಂತ ಹೇಳೋದು. ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಓಡೋಗೋದಲ್ಲ, ಸ್ವಲ್ಪ ಇನ್ಸುಲೇಷನ್ ಅಷ್ಟೇ. ಒಂಚೂರು ಇನ್ಸುಲೇಷನ್ ಇತ್ತು ಅಂತಂದರೆ ನಮಗೆ ಅವಾಗ ಆ ಮಾಡೋ ಕೆಲಸ ಸುಲಭ ಆಗುತ್ತೆ. ಯಾಕೆ ನಾವು ಅಂಟ್ಕೊಂಡಿಲ್ಲ ನೋಡಿ. ಇವಾಗ ಒಂದು ಹೆಜ್ಜೆ ಇಡಬೇಕಾದ್ರೆ ನನ್ನ ಶೂಸಲ್ಲಿ ಕೆಳಗಡೆ ಗೋಂದು ಹಾಕ್ಕೊಂಬಿಟ್ರೆ ಕಷ್ಟ ಆಗತ್ತಲ್ವಾ. ಸೊ ಈ ಅಟ್ಯಾಚ್ಮೆಂಟ್ ಬೇಡ ಅಂತ. ಪ್ರಾಣಿದೇವರಿಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ಇದು ಸುಂದರಕಾಂಡದಲ್ಲಿ ನೀವೆಲ್ಲ ಕೇಳಿದ್ದೀರ. ಸುಂದರಕಾಂಡ ಅವರು ಲಂಕೆಗೆ ಹೋಗ್ತಾರಲ್ಲ, ಲಂಕೆಗೆ ಹೋದಾಗ ಸೀತಾಮಾತನ ಹುಡ್ಕೊಂಡು ಹೋಗ್ತಾರೆ. ಲಂಕೆಗೆ ಹೋದಾಗ ಅಲ್ಲಿ ಅವನು ರಾವಣನ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದ ಸೀತೆ ಸಿಗೋಕ್ಕೆ ಮುಂಚೆ ಅವನು ಇದಕ್ಕೆ ಕೊಡೋಗ್ಬಿಡ್ತಾರೆ ಅರಮನೆಗೆ. ಅಲ್ಲಿ ಯಾರ್ಯಾರೋ ಹೆಂಗಸರೆಲ್ಲ ಕೂತ್ಕೊಂಡುಗಳೆಲ್ಲ ಬಿದ್ದಿರ್ತಾನಲ್ಲ, ಆವಾಗ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತಂತೆ. ಏನಂತಂದರೆ, ನಾನು ಇದೆಲ್ಲ ಇಂಥ ದೃಶ್ಯಗಳನ್ನು ನೋಡೋದು ಕೂಡ ಸರಿಯಾ ಅಂತ, ಅಥವಾ ಅದಕ್ಕೆ ಅವರೇ ತಮಗೆ ತಾವೇ ಉತ್ತರ ಕೊಟ್ಕೋತಾರೆ. ನಾನು ನೋಡ್ತಾ ಇರೋದು ಇವ್ರನ್ನೆಲ್ಲ ಅಲ್ಲ, ನಾನು ಹುಡುಕ್ತಾ ಇರೋದು ಸೀತಾಮಾತ. ಸೊ ಅಲ್ಲಿ ಏನು ತಪ್ಪಿಲ್ಲ. ಅಂದರೆ ನಾಟ್ ಹ್ಯಾವಿಂಗ್ ಅಟ್ಯಾಚ್ಮೆಂಟ್. ಅಲ್ಲಿ ಹೋಗ್ಬಿಟ್ಟು ಯಾರನ್ನೋ ನೋಡಬಾರ್ದೆಲ್ಲ ನೋಡಿಬಿಟ್ಟು ಅಲ್ಲೇ ಸರಿ ಇಲ್ಲೇ ಇರೋಣಪ್ಪ ಸುಮ್ಮನೆ ಅಶೋಕವನ್ನೆಲ್ಲ ಯಾಕಂತ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇದೇ ಚೆನ್ನಾಗಿದೆ. ಅದು ಪ್ರಾಬ್ಲಮ್, ರೈಟ್? ಅದು ಪ್ರಾಬ್ಲಮ್. ಇದೆಲ್ಲ ಒಂದು ಬೇಡ. ಇದು ನನ್ನ ಗುರಿ ಎಲ್ಲಿದೆ? ನಾನು ಸೀತಾಮಾತೆನ ಹುಡುಕಬೇಕು. ಅದಕ್ಕೆ ಶ್ರೀರಾಮ ಕಳಿಸ್ಕೊಟ್ಟಿದ್ದಾನೆ ನನ್ನ, ಆಯಿತಾ? ಇದೆಯೇ ನಾ ಏನು ಮಾಡಲಿ? ಅದು ಅವರೆಲ್ಲ ಬಿದ್ದುಕೊಂಡಿದ್ದು ನಾ ಏನು ಮಾಡಲಿ ಅದಕ್ಕೆ ಅಂತ, ರೈಟ್? ಈ ಒಂದು ವೈರಾಗ್ಯ ಇದೆಯಲ್ಲ, ಅದು ಒಬ್ಬ ಸೇವಕನ, ಯಾರು ಭಗವಂತನ ಸೇವೆ ಮಾಡಬೇಕಂತಿದ್ದಾರೋ, ಇಂಥ ನೂರಾರಿದೆ, ಒಂದೆರಡಲ್ಲ, ಎಲ್ಲ ತೋರಿಸ್ಕೊಂಡು. ಎಷ್ಟು ಕಥೆಗಳಿದೆ ರೀ ಹನುಮಂತ ದೇವ್ರ ಬಗ್ಗೆ, ಒಂದಲ್ಲ ಎರಡಲ್ಲ, ಆಯಿತಾ? ಇನ್ನೊಂದು ಕತೆ ನೀವೆಲ್ಲ ಕೇಳಿ, ಮುತ್ತಿನ ಇದು ಕೇಳಿದಿರಲ್ವ? ಎಲ್ಲ ಪಟ್ಟಾಭಿಷೇಕ ಆಗೋವಾಗ ಶ್ರೀರಾಮ ಸೀತೆಗೆ ಹೇಳ್ತಾನೆ, ಹನುಮಂತ ತುಂಬ ಸೇವೆ ಮಾಡಿದ್ದಾನೆ, ನಿನಗೆ ತುಂಬ ಪ್ರಿಯವಾದದ್ದು ಏನಾರು ಕೊಡು, ಗಿಫ್ಟ್ ನೀನೇ ಕೊಡು ಅಂತ. ಸೀತೆ ಶ್ರೀರಾಮ ಕೊಟ್ಟ ಮುತ್ತಿನ ಹಾರ ತಾನು ಹಾಕ್ಕೊಂಡಿದ್ದನ್ನು ತೆಗೆದುಬಿಟ್ಟು ಹನುಮಂತನಿಗೆ ಕೊಡ್ತು. ಹನುಮಂತ ಏನು ಮಾಡ್ತಾನೆ, ಅದನ್ನ ಕಿತ್ತುಬಿಟ್ಟು ಒಂದೊಂದೇ ಮುತ್ತೊಂಡು ಕಿವಿಗೆ ಇಟ್ಕೊಂಡು ಎಸ್ ಕ್ರಾಕ್ ಬುದ್ಧಿ ಹೊಡಿ ಹುಡುಗ ಅಂತ. ಅದಕ್ಕೆ ಹೇಳ್ತಾನೆ, ನಾನು ಅದನ್ನ ಕಿವಿ ಇಟ್ಕೊಂಡು ನನಗೆ ಶ್ರೀರಾಮ ಕೇಳಿಸ್ತಲ್ಲ, ನನಗೆ ಎಲ್ಲಿ ಶ್ರೀರಾಮ ನನ್ನ ಕೇಳಿಸೋದು, ಅದು ಇಟ್ಕೊಂಡು ನಾನು ಏನು ಮಾಡಲಿ ಅಂತ. ಅದಕ್ಕೆ ನನಗೇನು ಪ್ರಯೋಜನ ನಿಲ್ಲಿಸಿತ್ತು. ಈ ತರಹ ನೂರಾರು ಕಥೆಗಳಿದೆ ರಾಮಾಯಣದಲ್ಲಿ, ಒಂದಲ್ಲೇ ಎರಡಲ್ಲ, ಒಂದೊಂದು ಅದ್ಭುತ ಕಥೆಗಳು, ಒಂದಕ್ಕಿಂತ ಒಂದು ಅದ್ಭುತ. ಎಲ್ಲದಕ್ಕಿಂತ ನಮಗೇನಪ್ಪ ಅಂತಂದರೆ, ನೀವು ಯಾವ ರಾಮದೇವ್ರ ಗುಡಿಗೆ ಹೋಗ್ರಿ, ಎಲ್ಲೇ ಪ್ರಪಂಚ ಯಾವ ರಾಮದೇವ್ರ ಗುಡಿಗೆ ಹೋಗಿ, ಅಲ್ಲಿ ರಾಮ ಪರಿವಾರ ಇರುತ್ತಲ್ಲ, ಎಲ್ಲೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಹನುಮಂತ ನಿಂತ್ಕೊಂಡಿರೋದಿಲ್ಲ ಅಲ್ವಾ? ಎಲ್ಲರೂ ನೋಡಿದ್ದೀರ, ಹನುಮಂತ ದೇವ್ರು ನಿಂತ್ಕೊಂಡ್ಬಿಟ್ಟು ರಾಮಂಗೆ ಕೈ ಮುಗ್ತಾರೆ. ಲಕ್ಷ್ಮಣ ನಿಂತಿದ್ದಾನೆ, ಸೀತೆ ನಿಂತಿದ್ದಾಳೆ, ಆದರೆ ಹನುಮಂತ ನಿಂತಿಲ್ಲ. ಹನುಮಂತ ಯಾವಾಗಲೂ ನೀಲಿಂಗ್ ಡೌನ್, ಗದೆಯನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ನೀಲಿಂಗ್ ಕೈ ಮುಕ್ಕೊಂಡು ಕೂತಿರೋದು. ಅಂದರೆ ನಾವು ಸಹ ಅದನ್ನು ರೋಲ್ ಮಾಡಲಾಗಿ ಇಟ್ಕೊಂಡ್ರೆ ಮೊದಲು ಹ್ಯುಮಿಲಿಟಿ ಇರಬೇಕು ರೀ. ಅದೇ ನೀಲಿಂಗ್ ಅಂದರೆ ಏನು? ಹ್ಯುಮಿಲಿಟಿ ಅಲ್ವಾ? ಅಷ್ಟೇ ನಮಗಿರ್ಬೇಕದು. ಅಯ್ಯಲ್ಲಪ್ಪ, ದೇವ್ರ ಮುಂದೆ ನಮ್ಮದೇನು ಸ್ಟಂಟ್ ಗಿಂಟ್ ಮಾಡೋಕ್ಕೆ ಹೋಗ್ಬಾರ್ದು ನಾವು, ಆಯಿತಾ? ಮತ್ತು ಆ ಒಂದು ಭಾವನೆ ಮನಸ್ಸಿನಲ್ಲಿ, ಒಂದು ಆ ಸೇವೆ ಮಾಡುವ ಭಾವನೆ. ಯಾರ ಸೇವೆ? ಹರಿಸೇವೆ. ಇನ್ಯಾರ ಸೇವೆ? ಆ ಹರಿಸೇವೆ. ನೀವು ಅಲ್ಲಿ ಇನ್ಯಾರಿದ್ದಾರಂತ ಇದು ಲಕ್ಷ್ಮಣ ಯಾಕೆ ನೀಲ್ ಮಾಡ್ತಾನೆ, ಅವನಿಗೆ ಸೇವೆ ಮಾಡ್ತಾರಲ್ಲ ಅಂತ. ಎಲ್ಲರೂ ಮಾಡ್ತಾಯಿದ್ರು, ಸೀತೆಗೂ ಭಕ್ತಿ ಇತ್ತು. ಆದರೆ ಹನುಮಂತ ದೇವರಿಗೆ ಇರುವಂತಹ ಒಂದು ಭಕ್ತಿ ಭಾವನೆ ಇದೆಯಲ್ಲ,
ಅದನ್ನು ನಮಗೆ ತೋರ್ಸೋಕ್ಕೆ. ಯಾರು ಎಲ್ಲೂ ನೀಲ್ ಮಾಡ್ಕೊಂಡು ಒಂದು ಕೋತಿ ನೀಲ್ ಮಾಡ್ಕೊಂಡು ಕೂತಿಲ್ಲ. ಆದರೆ ಆ ದೇವತಾ ಶಕ್ತಿ ಅದರ ಒಂದು ಐಡಿಯಲ್ ಇದು ನಮಗೆ ತೋರ್ಸೋಕ್ಕೋಸ್ಕರ ಆ ಫಾರ್ಮಲ್ಲಿ ಅವರು ಕೈ ಮುಕ್ಕೊಂಡು ಕೂತಿದ್ರು. ರಾಮನ ಕಾಲ ಹತ್ರ ಕೈ ಮುಕ್ಕೊಂಡು ಕೂತಿದ್ರು. ಇದೇ ಒಂದು ನಾವು ಮಾತಾಡ್ಕೊಂಡು ಹೋಗ್ಬೋದು. ಲೆಟ್ಸ್ ಮೂವ್ ಆನ್. ಆಮೇಲೆ ಕೃಷ್ಣ ಅವತಾರ ಏನು, ಅಲ್ಲಿ ಅವನು ಏನು ಮಾಡಿದ್ರು ಅವ್ನು ಮಾಡೋದೊಂದು ಕಾಣೋದೊಂದು, ಅದ್ರ ಹಿಂದೆ ಇರೋದು ಇನ್ನೊಂದು. ಪ್ರತಿಯೊಂದು ಕೃಷ್ಣ, ಅದಕ್ಕೆ ನಮ್ಗೆ ಅಟ್ರಾಕ್ಷನ್. ನೀವು ಯಾಕೆ ಅಂತ ನಮ್ಗೆ ಯಾವಾಗಲೂ ಏನು ಅಟ್ರಾಕ್ಷನ್ ಆಗುತ್ತೆ, ಯಾರೋ ಒಬ್ಬರು ತುಂಬ ಒಂಥರ ಸೀರಿಯಸ್ ಆಗೆಲ್ಲ ಇದಾಗಿದ್ದರೆ ನಮ್ಗೆ ಏನೋ ಸ್ವಲ್ಪ ತರಲೆ ಇದ್ದರೆ ಅವ್ನ ಏನೋ ಗೆಟ್ ಮೋರ್ ಅಟ್ರಾಕ್ಟೆಡ್ ಟು ದ ತರಲೆ ಬಿಸ್ನೆಸ್, ರೈಟ್? ಇವಾಗ ಮಕ್ಕಳೆಲ್ಲ ಏನೋ ಮಿಸ್ಚಿಫ್ ಮಾಡ್ತಾರೆ ನಮಗೆ. ನೀವೆಲ್ಲ ಕೆಲವರೆಲ್ಲ ಯಂಗ್ ಚಿಲ್ಡ್ರನ್, ರೈಟ್? ಅವ್ರು ಏನೋ ತರಲೆಲ್ಲ ಮಾಡ್ತಾಯಿದ್ರೆ ನಿಮ್ಗೊಂಥರ ಅದು ಖುಷಿ ಅಲ್ವಾ? ಅದು ಒಂದ್ಸತಿ ಕೋಪನೂ ಬರ್ತದೆ, ಒಂದ್ಸತಿ ಖುಷಿ ಬರ್ತದೆ. ಏನೇ ಒಂಥರ ಕಾಂಬಿನೇಷನ್ ಆಫ್ ಥಿಂಗ್ಸ್, ರೈಟ್? ಕೃಷ್ಣ ನಮಗೆ ತೋರಿಸಿದ್ದ ಆ ಥರ ಏನಂತಂದರೆ ಎಲ್ಲ ಥರ ಹಿಂದೆಯೂ ಒಂದು ಕೃಷ್ಣ ಮಾಡಿದ ಒಂದೊಂದು ಏನೇ ಇರ್ಬೋದು ಅದರ ಹಿಂದೆ ಒಂದು ತುಂಬ ಅದ್ಭುತವಾದ ಒಂದು ಅಧ್ಯಾತ್ಮ ಇದೆ. ಪ್ರತಿಯೊಂದು ಏನೇ ಇರ್ಬೋದು. ಯಾವ ಅಲ್ಲಿ ಪ್ರಾಣದೇವರು ಹೆಂಗೆ ಬಂದ್ರಪ್ಪ ಅಂದ್ರೆ ಭೀಮಸೇನ ದೇವರು ಹಂಗೆ ಬಂದರು. ಸೊ ಅಲ್ಲೂ ಅಷ್ಟೇ, ಭೀಮಸೇನ ಏನೇ ಮಾಡಿದ್ರು ಕೂಡ ಅದು ನಿಮಗೆ ಇದು ಗೊತ್ತಲ್ಲ, ರಕ್ತ ಕುಡ್ದಿದ್ದ ಕತೆ ಅದೆಲ್ಲ ಗೊತ್ತಲ್ವ, ಕೇಳಿದ್ದೀರ? ಎಲ್ಲ ಅದು ಕಾಣೋದಂದ್ರೆ ಅದು ಹಿಂದಿರೋದು ಇನ್ನೊಂದು, ರೈಟ್? ಎಲ್ಲ ಯಾವುದೋ ಒಂದು ಇವಾಗ ಇದು ಭಗವದ್ಗೀತೆ ಬಗ್ಗೆನೇ ಕೆಲವು ಪ್ರಶ್ನೆ ಅಂದರೆ ಭೀಮಸೇನ ದೇವರಿಗೆ ಯಾಕೆ ಕೃಷ್ಣ ಉಪದೇಶ ಮಾಡಲಿಲ್ಲ, ಅರ್ಜುನನಿಗೂ ಯಾಕೆ ಮಾಡಿದ್ವಿ? ಅವನ ಅಣ್ಣ ಭೀಮಸೇನ ಅಣ್ಣ ಅಲ್ಲ. ಸುಮ್ಮನೆ ಎಲ್ಲ ನೋಡ್ಕೊಂಡು ಕೂತಿರೋದು ಮಾಡೋದು. ಆದರೆ ಅಲ್ಲಿ ಯಾವ ತರಹದ ಒಂದು ಡೌಟ್ ಇಲ್ಲದೇನೆ ಕೃಷ್ಣ ಹೇಳಿದ್ದು ಪೂರ್ತಿ ಅರ್ಥ ಮಾಡಿಕೊಂಡು ಈವನ್ ಆ ದುರ್ಯೋಧನ ತೊಡೆ ಹೊಡೆದು ಮಾಡಿ ಸುಮ್ಮನೆ ಒಂದು ಗ್ಲ್ಯಾನ್ಸ್ ಸಾಕು. ಈ ಕೃಷ್ಣ ಏನು ಬಾಯ್ಬಿಟ್ಟು ಅವನಿಗೆ ಹೇಳಬೇಕಾದಿಲ್ಲ ಭೀಮಸೇನ ದೇವರಿಗೆ. ಬೇರೆಯವ್ರಿಗೆಲ್ಲ ಅರ್ಜುನ ಪಾಪ ಪ್ರಶ್ನೆ ಕೇಳಿದ್ದೆ 700 ಶ್ಲೋಕ. ಆದರೆ ಭೀಮಸೇನರು ಯಾವ ಪ್ರಶ್ನೆ ಇಷ್ಟು ಕೇಳಲಿಲ್ಲ. ಅವ್ರಿಗೆ ಡೌಟೇ ಇಲ್ಲ ಅವ್ರಿಗೆ. ಕೃಷ್ಣ ಸುಮ್ಮನೆ ಹಿಂಗೆ ನೋಡಿದ್ರೆ ಮೆಸೇಜ್ ಬಂದ್ಬಿಡ್ತಾವೆ ಅವ್ರಿಗೆ. ಅವ್ನಿಗೆ ಹೊಡಿಯೋದಷ್ಟೇ. ಅಲ್ಲಿ ಏನು ಕೂತ್ಕೊಂಡ್ಬಿಟ್ಟು ಇದು ಸರಿಯಾ ತಪ್ಪ, ಇದು ಧರ್ಮವೋ ಹೇ ಕೃಷ್ಣ ಇದು ಧರ್ಮವ, ಏನಿಲ್ಲ, ಹೊಡಿಯೋದಷ್ಟೇ. ಅಲ್ಲ, ಅಷ್ಟೂ ಒಂದು ಭಗವಂತನ ಅರ್ಥ ಮಾಡ್ಕೊಂಡು ಹೇಗೆ ಸಾಧ್ಯ ಅಂತಂದರೆ, ನಾವು ಹೋದ ಸರ್ತಿ ಹೇಳಿದೆ ಅಲ್ಲ, ಮುಖ್ಯಪುರಾಣ ದೇವರು ನಾವು ಯಾಕೆ ವಾಯು ಜೀವೋತ್ತಮ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಸಕಲ ಜೀವಗಳಲ್ಲಿ ಎಷ್ಟು ಚಿಕ್ಕದು, ನನ್ನಂಥ ಒಬ್ಬ ಚಿಕ್ಕವನಿರ್ಬೋದು, ದೊಡ್ಡವರು ಇರ್ಬೋದು, ಆ ಸೈಜ್ ಪ್ರಕಾರ ಅವರು ಅಲ್ಲಿ ಒಳಗಿದ್ದು ಎಲ್ಲರಲ್ಲೂ ಒಂದು ಇರುವೆ ಇರ್ಬೋದು ರೀ. ನಮ್ಮ ವಿಷಯ ಎಲ್ಲ ಬಿಟ್ಬಿಡ್ರಿ. ಅಲ್ಲಿ ಇರುವೆ ಒಳಗಡೆ ಪ್ರಾಣದೇವರಿಂದ ಅದು ಹೆಂಗೆ ಮೂವ್ ಆಗುತ್ತೆ? ಯಾಕೆ ಪ್ರಾಣಶಕ್ತಿ ಅಂದರೆ ಚಲನ ಶಕ್ತಿ ಅಲ್ಲ. ಅಲ್ಲಿ ಪ್ರಾಣದೇವರಿಲ್ಲ ಅಂದರೆ ಅದು ಹೆಂಗೆ ಮುಂದೋಗುತ್ತೆ? ಮುಂದೋಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಸೊ ಆ ರೂಪದಲ್ಲಿ ಅದೇ ಥರ ಸೇರಿಕೊಂಡು ಅಷ್ಟೇ ಸೈಜ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಆ ಚಲನಶಕ್ತಿ ಕೊಡ್ತಾ ಇರೋರೇ ಅವರು ಪ್ರಾಣದೇವರಲ್ವಾ. ಇಲ್ಲಿ ಭೀಮಸೇನ ದೇವರ ಬಂದ್ಬಿಟ್ಟು ಏನು ಸುಮ್ಮನೆ ಒಂಥರ ನೋಡಿದೆ, ಎಲ್ಲರೂ ಭೀಮಸೇನ ದೇವರ ಏನೋ ಒಂಥರ ಪೈಲ್ವಾನು, ರೈಟ್? ಆಮೇಲೆ ಅಡುಗೆ ಮಾಡೋದು ಅಜ್ಞಾತವಾಸದಲ್ಲಿ ಅಡುಗೆ ಮಾಡ್ತೀನಿ ಹೇಳ್ದು, ಈಗ ಏನು ಬೇರೆ ಕೆಲಸ ಸಿಕ್ಲಿಲ್ವ ಅಂತ ಕುಕ್ಕಕ್ಕೆ ಸೇರ್ಕೊಳ್ಳೋದು. ಅಡುಗೆ ಮಾಡೋದಂದ್ರೆ ಏನಂದರೆ, ಅವರು ಅನ್ನವನ್ನು ಮಾಡಿ ಬೇರೆಯವ್ರಿಗೆ ಉಣಿಸೋರು ಅಂತಂದರೆ ಈ ಅನ್ನ ಸಾರು ಅಲ್ಲ, ಒಳಗಿರುವ ಸ್ಪಿರಿಚುವಲ್ ನಾಲೆಜ್ ಇದೆಯಲ್ಲ, ನಮ್ಗೆ ಅದನ್ನು ಸರಿಯಾಗಿ ಪಚನೆ ಮಾಡಿಸಿ ನಮಗೆ ತಿನ್ನಿಸೋರೆ ಅವರು. ನೀವು ನಿಜಕ್ಕೆ ಅರ್ಥವಾಗಬೇಕಾದ್ರೆ, ಅಧ್ಯಾತ್ಮ ಅರ್ಥವಾಗಬೇಕಾದ್ರೆ, ಅವರು ಮಾಡಿದ ಒಂದು ಪದಾರ್ಥ, ರೈಟ್? ಅದನ್ನು ನೀವು ತಿಂತು ಅಂದರೆ ಅದು ಚೆನ್ನಾಗಿ ಫಸ್ಟ್ ಕ್ಲಾಸ್ ಟೇಸ್ಟಿಯಾಗಿರುತ್ತೆ, ಎಲ್ಲ ಫಸ್ಟ್ ಕ್ಲಾಸ್ ಜೀರ್ಣ ಆಗುತ್ತೆ, ಎಲ್ಲ ಚೆನ್ನಾಗಿರ್ತೀರ, ಗಟ್ಟಿಮುಟ್ಟಿಯಾಗಿ ಚೆನ್ನಾಗಿರ್ತೀರ. ಅದೇ ಹೇಳಿದ್ದು, ಅವರು ಮಾಡೋದೊಂದು, ಅದ್ರ ಹಿಂದಿರೋದು ಇನ್ನೊಂದು.
ಆ್ಯಕ್ಚುಲ್ ಮೆಸೇಜ್ ಬೇರೆ ಏನೋ ಇದೆ. ಅಲ್ಲಿ ಮುಂದೆ ಹೇಳೋದಂದರೆ ಏನೇ ಇದು ಪಾಪ ಅನ್ಕೋಬೋದೇ, ನಾನು ಏನೋ ದೊಡ್ಡ ಕೆಲಸದಲ್ಲಿದ್ದೀನಿ, ಅದಾಗಿದ್ದೆ ಇದಾಗಿದ್ದೀನಿ, ನಾನು ಹೋಗಿ ಅಡುಗೆ ಗಿಡಿಗೆ ಮಾಡಲ್ಲಪ್ಪ ಅಂತ. ಇವಾಗ ನಾವ್ಯಾರಾದ್ರು ಹೋಗ್ಬಿಟ್ಟು ಅಡುಗೆ ಕೆಲಸಕ್ಕೆ ಸೇರ್ಕೋತೀವ? ಪ್ರಾಯಶಃ ಸೇರ್ಕೊಳ್ಳಲ್ಲ. ಗತಿ ಬಂದರೆ ಮಾಡ್ತೀವಿ, ಆದರೆ ಗತಿ ಬಂದರೆ ಏನು ಬೇಕಾದ್ರೆ ಮಾಡ್ತೀವಿ. ನಾನು ಕಸ ಬಡ್ದಿದ್ದೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಹೊಟ್ಟೆ ಬಟ್ಟೆಗಳಂದರೆ ಏನು ಮಾಡ್ತೀರ, ಮಾಡಲೇಬೇಕಲ್ಲ. ಆದರೆ ನಮ್ಮದು ಪ್ರಿಫರ್ಡ್ ಜಾಬ್ ಅಲ್ಲ ಅದು, ಅಷ್ಟೇ ಅಲ್ವಾ? ಆದರೆ ಇದ್ರ ಹಿಂದೆ ಒಂದು ಮೆಸೇಜ್ ಇದೆ ನಮಗೆ. ಏನಂತಂದರೆ, ಯಾವುದನ್ನು ಪ್ರಾಣದೇವರು ಅದನ್ನು ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರೆ ಅದೇ ಮಧುವಿದ್ಯ, ಅದೇನೇ ನಮಗೆ ನಿಜಕ್ಕೂ ಜೀವನದಲ್ಲಿ ಒಂದು ಮೇಲ್ ಕರ್ಕೊಂಡು ಹೋಗುವಂಥದ್ದು, ಒಂದು ಶಾಂತಿ ಕೊಡುವಂಥದ್ದು, ಎಲ್ಲ ಅವ್ರು ಪ್ರಿಪೇರ್ ಮಾಡಿದ್ದನ್ನು ನಾವು ತಿನ್ನಬೇಕು. ಇದು ಮೆಸೇಜ್ ಅವರು. ಆಯ್ತು ಬಿಡಿ, ಭೀಮಸಂದ್ರ ಐ ವಾಂಟ್ ಟು ಕಮ್ ಟು ಮಧ್ವಾಚಾರ್ಯ. ಸೊ ಇದರಲ್ಲೇ ಪೀಠಕಲೆ ಆಗ್ಬಿಡ್ತದೆ ಅಲ್ಲಿ. ಸೊ 3ನೇ ಅವತಾರ ಆಚಾರ್ಯ ಮಧ್ವರಾಗಿ ಬಂದರು. ಇಲ್ಲಿ ಒಂದು ಅದ್ಭುತ ಸಂಗತಿಗಳು ತುಂಬ ಇದೆ. ಅದ್ರ ಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ಒಂದು 10-20 ನಿಮಿಷ. ಅವರಿಗೆ ಅಪ್ಪ ಅಮ್ಮ ಹೆಸರಿಟ್ಟಿದ್ದು ವಾಸುದೇವ ಅಂತ ಹೆಸರಿಟ್ಟರು ಹುಡುಗನಿಗೆ, ಮಗುಗೆ. ನಮಗೆಲ್ಲ ಏನಾಗುತ್ತಾ, ಅಪ್ಪ ಅಮ್ಮ ಏನೋ ಹೆಸರಿಡ್ತಾರೆ, ಏನೋ ಒಂದು ಚೆನ್ನಾಗಿರೋ ಹೆಸರು ನೋಡ್ಬಿಟ್ಟು. ಇವಾಗ ನನಗೆ ನನ್ನ ಅಪ್ಪ ಅಮ್ಮ ನನಗೆ ಮುಕುಂದ ಅಂತ ಹೆಸರಿಟ್ರು. ನಾನು ಮೋಕ್ಷಂ ದದಾತೀತಿ ಮುಕುಂದ ಅಂತ. ನಾನು ಯಾರಿಗೆ ಮೋಕ್ಷ ಕೊಡಲಿ, ನಾನೇ ಒದ್ದಾಡ್ತಾರೆ ಹೋಗಿ ಬೇರೆ. ಸೊ ನಮ್ಗೆ ಅಪ್ಲೈ ಆಗಲ್ಲ ಅದು, ನಮಗೆಲ್ಲ ಅಪ್ಲೈ ಆಗಲ್ಲ ಅದು. ಯಾರೋ ಒಬ್ಬನಿಗೆ ಏನೋ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಮಕ್ಕಳ ಹೆಸರು ಕೊಡುವಾಗ. ಸುಮ್ಮನೆ ಹೆಣ್ಣು ಮಕ್ಕಳಿಗೆ ರೂಪಶ್ರೀ ಅಂತೆಲ್ಲ, ಪಾಪ ಅವಳ ಶೇಸ್ಟ್ ಲಿವ್ ಅಪ್ ಟು ದಟ್, ರೈಟ್? ದೊಡ್ಡದಾದ್ಮೇಲೆ ಅಥವಾ ಯಾವನೊಬ್ಬ ಇನ್ನೇನೋ ಇರಲಿ ಬಿಡಿ. ಆದರೆ ಮಧ್ವಾಚಾರ್ಯರಿಗೆ ಅವರ ತಂದೆ ತಾಯಿಗೆ ಪ್ರೇರಣೆ ಆಗಿದ್ದು ಏನು? ವಾಸುದೇವ ಅಂತ ಹೆಸರಿಡಿ ಮಗುಗೆ. ಯಾಕಂತಂದರೆ ವಾಸುದೇವ ಅಂದರೆ ಕೃಷ್ಣ, ಏನೋ ಅದು ಸರಿಯೇ, ವಸುದೇವನ ಮಗ ಅಂತ ಆ ಥರ ನೀವು ಅರ್ಥ ಮಾಡ್ಬೋದು. ಆದರೆ ಇಡೀ ವಿಶ್ವದಲ್ಲಿ ತುಂಬಿಕೊಂಡಿರುವಂತಹ ಶಕ್ತಿ ಅಂತಲೂ ಅರ್ಥ ಮಾಡ್ಬೋದು. ಇಡೀ ವಿಶ್ವದಲ್ಲಿ ತುಂಬಿಕೊಂಡಿರುವಂಥ ಶಕ್ತಿ ಅಫ್ಕೋರ್ಸ್ ಭಗವಂತ, ಅಫ್ಕೋರ್ಸ್ ಸರ್ವವ್ಯಾಪ್ತ. ಆದರೆ ಅವನ ಬಿಟ್ಟರೆ, ಭಗವಂತನ ಬಿಟ್ಟರೆ ಏಕೈಕ ಒಂದು ಇಡೀ ವಿಶ್ವದಲ್ಲಿ ತುಂಬಿಕೊಂಡಿರುವಂತಹದ್ದು ಅಂದರೆ ಈ ಎನರ್ಜಿ ಇಡೀ ವಿಶ್ವದಲ್ಲಿ. ಯಾಕಂತಂದರೆ ನೀವೊಂದು ಯಾಕೆ ಇದು ಬರೀ ನಮ್ಮ ಈ ಆಕಾಶದ ನಮ್ಮ ಪ್ರಪಂಚ ಇದೆಯಲ್ಲ ಅಷ್ಟೇ ಇರ್ಬೋದು, ಅದರಿಂದ ಆಚೆಂದ ಹೇಗೆ ಗೊತ್ತು ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಾದರೆ ಒಂದು ವಿಷಯ ಹೇಳ್ಬೋದು, ನಾವು ಪ್ರಾಣಶಕ್ತಿ ಇಲ್ಲದೆ ಯಾವುದು ಚಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೌದಲ್ವ? ನ್ಯಾಚುರಲ್ ಎನರ್ಜಿ ಇಲ್ಲದೆ ಮೂವ್ಮೆಂಟ್ ಹೆಂಗಾಗುತ್ತೆ, ಅದು ಬೇಸಿಕ್ ಫಿಸಿಕ್ಸ್ ಗೊತ್ತಲ್ವ? ಏನು ಹೇಳ್ತಾರಪ್ಪ ಇವತ್ತಿನ ಆಸ್ಟ್ರೋಫಿಸಿಸಿಸ್ ಏನು ಹೇಳ್ತಾರೆ? ವಿಶ್ವ ಎಕ್ಸ್ಪ್ಯಾಂಡ್ ಆಗ್ತಲೇ ಇದೆ ಅಂತ ಅಲ್ವಾ? ಎಲ್ಲರೂ ಹೇಳ್ತಾರೆ ಎಕ್ಸ್ಪ್ಯಾಂಡ್ ಆಗ್ತಲೇ ಇದೆ ಅಂದರೆ ನಮಗೆ ಗೊತ್ತಿರೋ ಹಾಗೆ, ನಮಗೆ ಎಲ್ಲ ಗೊತ್ತು ಅಂತಲ್ಲ, ಅಟ್ಲೀಸ್ಟ್ ನಮಗೇನೋ ಚುರುಪಾರು ಕಾಣೋದು, ಇಟ್ ಈಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ಅಂತ. ಎವರ್ ಎಕ್ಸ್ಪ್ಯಾಂಡಿಂಗ್ ಅಂತಂದರೆ, ಎಕ್ಸ್ಪ್ಯಾಂಡಿಂಗ್ ಅಂದರೆ ಮೂಮೆಂಟ್ ಇರಲೇಬೇಕಲ್ಲ, ಹೌದಲ್ಲ? ಮೂಮೆಂಟ್ ಇಲ್ಲದೆ ಎಕ್ಸ್ಪ್ಯಾಂಡಿಂಗ್ ಆಗುತ್ತೆ. ಮೂಮೆಂಟ್ ಇರಬೇಕಂದ್ರೆ ಪ್ರಾಣಶಕ್ತಿ ಇರಬೇಕಲ್ಲ, ಅದರಲ್ಲಿ ಪ್ರಾಣದೇವರಿದ್ದಾರೆ ಆಯ್ತಲ್ಲ. ಅಂದರೆ ಇಡೀ ವಿಶ್ವದಲ್ಲಿ ತುಂಬಿಕೊಂಡಿರುವಂಥ ಏಕೈಕ ಭಗವಂತನ ಬಿಟ್ಟು ಒಂದು ಪರಶಕ್ತಿ ಅಂತಂದರೆ ಅದು ನಮ್ಮ ವಾಯುದೇವರು. ಹೋಗಲಿ, ಅದು ಬಿಟ್ಟಿರೋದು ನಮ್ಗೆ ಗೊತ್ತಿಲ್ಲ ರೀ, ಗ್ಯಾಲಕ್ಸಿ ನಂಗೆ ಅದೆಲ್ಲ ಗೊತ್ತಿಲ್ಲ. ಎಂತೆಂಥ ಒಂದು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೂಡ ಅಷ್ಟು ಬೇಡ. ನಮಗೇನೋ ಅಕ್ಷಿ ಪಕ್ಷಿ ಅಂತೀವಿ, ಕೆಮ್ತಾ ಇರ್ತೀವಿ, ಏನೋ ಮಾಡ್ತೀವಿ, ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಂತ ಸೇರ್ಕೊಂಡ್ಬಿಡತ್ತೆ ರೈಟ್. ಅಷ್ಟು ಒಂದು ಸಣ್ಣ ವಸ್ತು ಸಹ ಅದಕ್ಕೂ ಮೂಮೆಂಟ್ ಇದಲ್ಲ. ಅದಕ್ಕೆ ಮೂಮೆಂಟ್ ಇಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ ರೀ. ಅದು ಮೂವ್ ಆಗೋದ್ರಿಂದ ನಮ್ಮ ಪ್ರಾಬ್ಲಮ್ ಅಲ್ವಾ? ರಕ್ತದಲ್ಲಿ ಹೋಗುತ್ತೆ, ಎಲ್ಲೋ ಹೋಗುತ್ತೆ, ಲಂಗ್ಸ್ ಬರುತ್ತೆ, ಮತ್ತೊಂದೆಲ್ಲ ಹೋಗುತ್ತೆ, ಅದರಿಂದ ತಾನು ಪ್ರಾಬ್ಲಮ್ಸ್ ನಮಗೆ. ಅಂದರೆ ಅಷ್ಟು ಒಂದು ಸಣ್ಣ ಒಂದು ಜೀವದಲ್ಲಿ ಕೂಡ ಪ್ರಾಣಶಕ್ತಿ ಇದೆ, ಅದಲ್ಲ?
ನಾನು ಐ ಕೀಪ್ ಕೋಟಿಂಗ್ ಬ್ರೂಸ್ ಲಿಪ್ಟನ್ ಪುಸ್ತಕ. ಅದರಲ್ಲಿ ಒಂದೊಂದು ಸೆಲ್ಲಲ್ಲಿ ಕೂಡ ಒಂದೊಂದು ನಮ್ಮ ದೇಹದಲ್ಲಿ ಒಂದೊಂದು ಸೆಲ್ ಇದೆಯಲ್ಲ, ಐ ನಾಟ್ ಅ ಬಯಾಲಜಿಸ್ಟ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಆ ಬಯಾಲಜಿಸ್ಟ್ ಪ್ರಕಾರ ಒಂದೊಂದು ಸೆಲ್ನಲ್ಲೂ ಆ ಎನರ್ಜಿ ಇರೋದರಿಂದ ಅದು ಆ ಸೆಲ್ ಏನು ಮಾಡಬೇಕು ಮಾಡುತ್ತೆ ಅಂತ ಅವರು ವೆರಿ ಫೇಮಸ್ ಸ್ಟ್ಯಾನ್ಫರ್ಡ್ ಪ್ರೊಫೆಸರ್ ಬಯಾಲಜಿಸ್ಟ್, ಅವ್ರಿಗೇನು ಬ್ರಾಂಡರ್ ಗಿಂಡರ್ ಗೊತ್ತಿಲ್ಲ, ಅವ್ರಿಗೆ ನಮ್ಮ ವಿಷಯ ಏನೋ ಗೊತ್ತಿಲ್ಲ, ಬಟ್ ಅವ್ರು ರಿಸರ್ಚ್ ಮಾಡಿ ಹೇಳಿರೋದು. ಯು ಶುಡ್ ರೀಡ್ ದಟ್ ಬುಕ್, ಬ್ರೂಸ್ ಲಿಪ್ಟನ್ ಅಂತ ಅವ್ರು. ಅಮೇಝಿಂಗ್ ಬುಕ್, ಸಣ್ಣ ಪುಟಾಣಿ ಪುಸ್ತಕ, ಅದು ಏನು ದೊಡ್ಡ ಪುಸ್ತಕ ಅಲ್ಲ. ನಾನು ಕೆಲವೆಲ್ಲ ಒಂದು 10 ತೊಗೊಂಡು ಯಾರ್ಯಾರಿಗೂ ಕೊಟ್ಟಿದ್ದೆ ಓದ್ರಿ ಅಂತ. ಅಂದರೆ ನಮ್ಮಲ್ಲಿ ಬರೀ ಓಕೆ ನಾವು ಹೇಳ್ತೀವಿ ಹೃದಯ ಮಧ್ಯ ನಿವಾಸಿ ಎಲ್ಲ ಹೇಳ್ತೀವಲ್ವ, ಹೃದಯದಲ್ಲಿ ಜೀವ ಇದೆ, ಅಲ್ಲಿ ಪ್ರಾಣ ಇರಬೇಕು, ಭಗವಂತ ಇರಬೇಕು, ನಿಜ ನಿಜ. ಆದರೆ ಈ ಪಾಂಚಭೌತಿಕ ಶರೀರ ಇದೆಯಲ್ಲ, ಈ ಪಾಂಚಭೌತಿಕ ಶರೀರ ಬಂದು ಅಲ್ಲ, ಜೀವ ಇರೋದಿಲ್ಲ ಅದು ಸರಿಯೇ, ಆದರೆ ಈ ಪಾಂಚಭೌತಿಕ ಶರೀರ ಇದೆಯಲ್ಲ, ಇವಾಗ ನನ್ನ ಕೈ ಸುಮ್ಮನೆ ಈಗ ಅನ್ಬೋದಲ್ವ, ಜೀವ ಇರೋದಿಲ್ಲಿ, ದೇವ್ರದ್ದು ಪ್ರಾಣದೇವ್ರಲ್ಲಿ, ಮತ್ತು ಇದು ಹೆಂಗ್ರಿ ಕೈ ಹಿಂಗೆ ಮಾಡ್ತಾ ಇದ್ದೀರಲ್ಲ ಅಂತ. ಅದೇ ಅದಕ್ಕೆ ಚಲನೆ ಇದೆಯಲ್ಲ, ಅದಕ್ಕೆ ಚಲನೆ ಇರಬೇಕಾದ್ರೆ ಆ ಮಸಲ್ಸು ಇದು ಅದು ಏನೇನು ಮಾಡಬೇಕು ಅದೆಲ್ಲ ಮಾಡಿರ್ತಾನೆ, ಮೂಮೆಂಟ್ ಇರುತ್ತೆ. ಅಂದರೆ ಆ ಇದರಲ್ಲಿ ಒಂದು ಮಾಂಸ ಇರ್ಬೋದು, ಒಂದು ಎಲ್ಲ ಏನೇ ಇರ್ಬೋದು, ಅದರಲ್ಲಿ ಒಂದೊಂದು ಸೆಲ್ಲಲ್ಲೂ ಪ್ರಾಣದೇವರಿದ್ದಾರೆ. ಎಂಥ ಅದ್ಭುತ ರೀ ಇದನ್ನು ಇದೆಲ್ಲ ಯೋಚನೆ ಮಾಡೋದಿಲ್ಲ ಅಲ್ವ, ನಾವು ಸುಮ್ಮನೆ ಏನೋ ಕೈ ಮುಗಿದ್ಬಿಡ್ತೀವಿ. ಆದರೆ ಅಷ್ಟು ಅಂದರೆ ನಮ್ಮ ದೇಹದಲ್ಲಿ, ನೀವು ಹೊರಗಡೆ ಎಲ್ಲ ಬಿಟ್ಟುಬಿಡ, ನಮ್ಮ ದೇಹದಲ್ಲೇ ಇಷ್ಟು ಅದ್ಭುತವಾದ ಒಂದು ಸರ್ವವ್ಯಾಪ್ತವಾದ ಒಂದು ಶಕ್ತಿ ಅಂತಂದರೆ ಅದು ನಮ್ಮ ಪ್ರಾಣದೇವರು. ಹೌದಲ್ಲ, ಇದು ಅದ್ಭುತ ಹೌದಲ್ಲ, ಸೀರಿಯಸ್ಲಿ ಇದು ಯೋಚನೆ ಮಾಡಬೇಕ್ರಿ ಇದು. ಅದಕ್ಕೇನೆ ಆ ಮಗುವಿಗೆ ವಾಸುದೇವ ಅಂತ ಹೆಸರಿಟ್ರು. ಅಂದರೆ ಸರ್ವವ್ಯಾಪ್ತ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ತುಂಬಿರುವಂತಹ ಒಂದು ಶಕ್ತಿ ಅಂದರೆ ಈ ಹುಡುಗ. ಆದರೆ ಈ ಹುಡುಗನ ರೂಪದಲ್ಲಿ ಬಂದಿದ್ದಾನೆ ಇವನಂತ. ಅವ್ರಿಗೆ ಅಪ್ಪ ಮನೆಗೆ ಅದು ಗೊತ್ತಿತ್ತು ಗೊತ್ತಿಲ್ಲ, ಆದರೆ ಅವ್ರಿಗೆ ಆ ಪ್ರೇರಣೆ ಬಂತು, ವಾಸುದೇವ ಅಂತ ಹೆಸರಿಡಪ್ಪ ಇಟ್ಟರು. ಆಯಿತು, ಆಮೇಲೆ ಎಲ್ಲ ಓಕೆ, ಫಾಸ್ಟ್ ಫಾರ್ವರ್ಡ್ ಎಲ್ಲ ಆಯಿತು. ಅವರು ಸನ್ಯಾಸ ತೊಗೊಂಡ್ರು, ಅದೆಲ್ಲ ಆಯ್ತಲ್ಲ. ಅವ್ರು ಸನ್ಯಾಸ ತೊಗೊಂಡಾಗ ಅವ್ರ ಗುರುಗಳಿಗೊಂದು ಪ್ರೇರಣೆ ಬಂತು. ಏನಂತಂದರೆ ಈ ಚಿಕ್ಕ ಸನ್ಯಾಸಿಗೆ ಪೂರ್ಣ ಪ್ರಜ್ಞೆ ಅಂತ ಹೆಸರಿಡೋದು. ಅಚ್ಯುತ ಪ್ರಜ್ಞೆ ಅಂತ ಅವ್ರ ಹೆಸರು, ಗುರುಗಳ ಹೆಸರು. ಆ ಗುರುಗಳು ಆಮೇಲೆ ಇವ್ರದ್ದೇ ಶಿಷ್ಯ ಆಗಿಬಿಟ್ರು. ಇದೊಂದು ವಿಚಿತ್ರವಾದ ಸಂಗತಿ. ಯಾರು ದೀಕ್ಷೆ ಕೊಟ್ಟರೋ ಅವರೇ ಸ್ವಲ್ಪ ವರ್ಷ ಬಿಟ್ಕೊಂಡು ಎಲ್ಲಪ್ಪ ನಂಗೆ ನಿನ್ನ ನಾನು ಗುರು ಆಗ್ಬಿಡು ಅಂತ ಆ ಶಿಷ್ಯನ್ನೇ ಗುರು ಅಂತ ಒಪ್ಕೊಂಡ್ಬಿಟ್ರು ಪಾಪ. ಕೊನೆಯಲ್ಲಿ ಇಲ್ಲಿ ಬಿಡೋದಿಲ್ಲ, ಬೇಡ, ಪೂರ್ಣ ಪ್ರಜ್ಞೆ ಅಂತ ಹೆಸರನ್ನು ಹೇಳ್ತು, ಪೂರ್ಣ ಪ್ರಜ್ಞೆ ಅಂತ ಹೆಸರಿಟ್ರು. ಏನಾಗಂದ ಪ್ರಜ್ಞಾ ನೋಡ್ರಿ, ನಮಗೇನಾಗಂದ್ರೆ ನಮಗೆ ಆ್ಯಕ್ಚುಲಿ ನಾವು ತುಂಬ ಅಲ್ಪ ಪ್ರಜ್ಞರು ನಾವೆಲ್ಲ. ಪೂರ್ಣ ಪ್ರಜ್ಞೆ ಬಿಡ್ರಿ, ತುಂಬ ನಮ್ಗೆ ಕಣ್ಣೆದುರಿಗೆ ಏನೋ ನಡೀತಾ ನಮ್ಗೆ ಗೊತ್ತಾಗಲ್ಲ. ಕಣ್ಣೆದುರಿಗೆ ನಡೀತಾ ಇದ್ದೀನಿ, ಎಲ್ಲೋ ವಿಶ್ವದಲ್ಲೆಲ್ಲೋ ಅಲ್ಲ, ನಮ್ಮ ಎದುರುಗಡೆನೇ ಯಾವನೊಬ್ಬ ಬಂದ್ಬಿಟ್ಟು ಏನೋ ಮಾಡ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ನಾವೊಂಥರ, ನಮಗೇನು ಗೊತ್ತಾ, ನಾನು ಏನೋ ವಿಷಯ ತಿಳ್ಕೊಬೇಕಂತಂದರೆ ಏನಪ್ಪ ಮಾಡ್ತೀನಿ, ಏನೋ ಕೇಳಿಸ್ಕೋಬೇಕು. ಇವಾಗ ಸುಮ್ಮನೆ ಬಂದು ಕೇಳೋದು, ರೀ ಶ್ಯಾಮ್ ಸ್ವಲ್ಪ ಹೇಳ್ತೀರಾ, ಇವಾಗೇನೋ ಒಂದು ಅಕೌಂಟಿಂಗ್ ಏನೋ ಮಾಡೋದು, ಸೊ ಅವ್ರು ಏನೋ ಹೇಳ್ತಾರೋ ನಾನು ಕೇಳಿಸ್ಕೊತೀನಿ. ನಾನು ಕೇಳಿಸ್ಕೊಂಬಿಟ್ಟು ಓ ಸರಿ, ಅರ್ಥ ಆಯ್ತು. ಏನು ಅರ್ಥ ಆಯ್ತು, ಏನಂತದ್ದು ಅರ್ಥ ಆಗಲಿಲ್ಲ. ಅಥವಾ ಕಣ್ಣಲ್ಲಿ ಏನೋ ನೋಡ್ಬೋದು, ಏನೋ ಪುಸ್ತಕ ಓದೋದು, ಒಂದು ಪುಸ್ತಕ ಓದ್ಬಿಟ್ಟು ನೋಡಿ ನನಗೆ ಈ ಶಾಸ್ತ್ರ ಓದೋದು ಪುಸ್ತಕ ಕೂಡ ಗೊತ್ತಾಯ್ತು, ಶ್ಲೋಕ ಗೊತ್ತಲ್ಲ, ನಂಗೆ ಅರ್ಥ ಆಯ್ತು. ಪ್ರಜ್ಞೆ ಅಂದರೆ ಏನಂತ, ಇದು ಮನಸ್ಸಿನ ಪ್ರಶ್ನೆ ಅಲ್ಲರಿ ಇದು. ಇವಾಗ ನಾವು ಎಷ್ಟೋ ಸರ್ತಿ ಕಿವಿ ಮೇಲೆ ಏನೋ ಬೀಳ್ಬೋದು, ಆದರೆ ನಾನು ಕೇಳಿಸ್ಕೊತಾ ಇದ್ದೀನಿ, ಅರ್ಥ ಆಗ್ತಾ ಇದೆ ಅಂತ ಏನೋ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಯು ಕ್ಯಾನ್ ಹಿಯರ್ ಬಟ್ ಯು ಮೈ ನಾಟ್ ಬಿ ಲಿಸ್ನಿಂಗ್ ಅಂತ, ರೈಟ್? ಯು ಕ್ಯಾನ್ ಹಿಯರ್ ಸಮಥಿಂಗ್ ಬಟ್ ದಟ್ ಡಸಂಟ್ ಮೀನ್ ಯು ಆರ್ ಲಿಸ್ನಿಂಗ್, ರೈಟ್?
ಯು ಕ್ಯಾನ್ ಟಚ್ ಸಮಥಿಂಗ್ ಬಟ್ ಯು ಮೇ ನಾಟ್ ಫೀಲ್ ಎನಿಥಿಂಗ್. ಹೌದಲ್ಲ? ಎಲ್ಲ ಯು ಮೇ ಸಿ ಸಮಥಿಂಗ್ ಬಟ್ ಯು ಮೇ ನಾಟ್ ಬಿ ಅಬ್ಸರ್ವಿಂಗ್ ಎನಿಥಿಂಗ್. ಹೌದಲ್ಲ? ಅದು ಬಾಯಿಗೆ ಏನೋ ಪ್ರಸಾದ ಹಾಕ್ಕೋಬೋದು, ಏನೋ ಪ್ರಸಾದ ಬಂತು ಭಗವಂತ ಕಳಿಸ್ತಾ. ನನ್ನ ಪ್ರಜ್ಞೆ ಏನು ಗೊತ್ತಾ, ಇದು ಆ ಸಿಹಿ ರುಚಿ ಇದೆಲ್ಲ ನಾಲ್ಗೆ ಕಾಂಟ್ಯಾಕ್ಟ್ ಬಂದಾಗ ಆ ಸಿಹಿ ಒಳ್ಳೆ ಪಚ್ಚಕರ್ಪೂರ ಸಕ್ಕರೆ ಎಲ್ಲ ಚೆನ್ನಾಗಿ ಗೋಡಂಬಿ ಸಿಗ್ತದೆ ನನಗೆ ಅಂತ. ಅಲ್ಲ ಯಾವ ಥರ ಮೇಲೆ ಫೋಕಸ್ ಮಾಡೋದು. ಗೋಡಂಬಿ ಸಿಗ್ತದೆ, ದ್ರಾಕ್ಷಿ ಸಿಗ್ತದೆ, ಹೂ ಕೇರ್ಸ್. ನನಗೆ ಪ್ರಸಾದ ಪ್ರಜ್ಞೆ ಇಲ್ಲ, ನನಗೊಂದು ಸ್ವೀಟ್ ಅಷ್ಟೇ. ಅದು ಈ ಪ್ರಜ್ಞೆ ಅನ್ನೋದಿದೆಯಲ್ಲ ತುಂಬ ಮುಖ್ಯ. ಅದು ಅಂದರೆ ಅವೇರ್ನೆಸ್. ಏನು ಮಾಡ್ತಾ ಇದ್ದೀನಿ, ನನ್ನ ಪರಿಸರದಲ್ಲಿ ಏನಿದೆ, ಏನು ನಡೀತಾ ಇದೆ, ಆ ಪ್ರಜ್ಞೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಅದು ತುಂಬ 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 ಮುಖ್ಯ ನಮಗೆ. ಯಾಕಂತಂದರೆ ನಿನಗೆ ಅವೇರ್ನೆಸ್ಸೇ ಇಲ್ಲ ಅಂತಂದರೆ ನೀವು ಪಿತ್ಪತೆಗೆ ಏನೋ ಮಾಡ್ತೇವೆ. ಹೌದಲ್ವ? ಹಾಗೆ ನಾನು ಕಣ್ಣಿಂದ ನೋಡಿಬಿಟ್ಟು ಕಣ್ಣು ಮೋಸ ಮಾಡ್ಬೋದು. ಹೌದಲ್ವ? ಅದೇ ನಾನೇನೋ ನೋಡಿಬಿಟ್ಟು ಇವಾಗ ಯಾರೋ ಒಬ್ಬರು ಒಂದು ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಹೋದ್ರ ನೋಡೋಕ್ಕೆಲ್ಲ ಸ್ಟೈಲ್ ಆಗಿದೆ, ಸ್ಕೂಲ್ ಅವ್ನ ಜೊತೆ ಮುಟ್ಟಾಳೆ ಇರ್ಬೋದು. ಪಾಪ ಇನ್ನೊಬ್ಬ ಅವನು ಏನೋ ಪಾಪ ಒಂದು ಹಳೆ ಶರ್ಟ್ ಗಿಟ್ ಹಾಕ್ಕೊಂಡು ಒಂಥರ ಮುದುರ್ಕೊಂಡು ಅವನು ದೊಡ್ಡ ಜ್ಞಾನ ಇರ್ಬೋದಲ್ಲ. ಹೌದಲ್ವ? ಸೊ ಕಣ್ಣು ಮೋಸ ಮಾಡ್ಬೋದು, ನಿಮಗೆ ಕಿವಿನೂ ಮೋಸ ಮಾಡ್ಬೋದು. ಯಾರು ಬಂದು ಬುರುಡೆ ಬಿಡ್ತಾರೆ, ಸುಳ್ಳು ಹೇಳ್ತಾರೆ. ನಾನು ಕೇಳಿಸ್ಕೊಂಬಿಟ್ಟು ಇಲ್ಲಪ್ಪ ಅವ್ರು ಹೇಳಿದ್ರು, ಇಲ್ಲ ಅವ್ರು ತುಂಬ ಒಳ್ಳೆಯವ್ರಂತ. ಹೇಗೆ ಗೊತ್ತಾನೆ ಅವರೇ ಹೇಳಿದ್ರು ಅಂತ. ಅರೆ ಕಿಡಗ್ಮಿ ಚಾಲ ಅಲ್ಲೇ ಯಾರು ನೋಡಿ ನಾ ಕೆಟ್ಟವನು ಅಂತ ಹೇಳ್ಕೊತಾರ? ಎಲ್ಲರ ನಡುವೆ ನಾನು ಒಳ್ಳೆಯವನ್ನಂತಲೇ ಹೇಳ್ಕೊಳ್ಳೋದು. ನಾನು ತುಂಬ ಒಳ್ಳೆ, ನನ್ನಂತ ಇನ್ನೊಬ್ಬ ಇಲ್ಲ ಅಂತಲೇ ಹೇಳ್ಕೊಳ್ಳೋದು. ಯಾರೋ ಬಂದ್ಬಿಟ್ಟು ನಾನು ತುಂಬ ಕಂತ್ರಿ ರೀ, ಸ್ವಲ್ಪ ಹುಷಾರಾಗಿರಿ ಅಂತ ಯಾರು ಹೇಳ್ತಾರ? ಯಾವನು ಹೇಳಲ್ಲ. ಸರಿ, ಕಿವಿ ಮೋಸ ಮಾಡ್ಬೋದು, ಎಲ್ಲ ಮೋಸ ಮಾಡ್ಬೋದು ರೀ. ಎಲ್ಲ ಈ ಪಂಚ ಜ್ಞಾನೇಂದ್ರಿಯಗಳಿದೆಯಲ್ಲ, ಅದನ್ನು ಮೋಸ ಹೋಗ್ಬೋದು ನಾವು. ಆದರೆ ಯಾವನಿಗೆ ಪ್ರಜ್ಞೆ ಇದೆಯೋ ಅವನು ಮೋಸ ಮಾಡೋಕ್ಕಾಗಲ್ಲ. ತಕ್ಷಣ ಅವ್ನಿಗೆ ಗೊತ್ತು, ಅವನಿಗೆ ಏನು ಇಲ್ಲ, ಏನೋ ಸರಿ ಇಲ್ಲ ಇಲ್ಲಿ ಅಂತ. ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲದೆ ಇರ್ಬೋದು, ಬಟ್ ಏನಲ್ಲಿ ಸರಿ ಇಲ್ಲ ಇದ್ದಿದ್ದು, ನಂಗೆ ಬರ್ತಾ ಇರೋ ಸೆನ್ಸರಿ ಇನ್ಫಾರ್ಮೇಷನ್ ಯಾಕೋ ಸರಿಗಿಲ್ಲ ಇದು. ಅದು ಪ್ರಜ್ಞೆ. ಇದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಪೂರ್ತಿ 100% ಪೂರ್ಣ ಪ್ರಮಾಣದಲ್ಲಿ ಇಡೀ ವಿಶ್ವದಲ್ಲಿ ಏನೇನು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಎಲ್ಲೆಲ್ಲಿ ಏನಾಗ್ತಾ ಇದೆ, ಒಂದೊಂದು ಜೀವ ಕೂಡ ಎಲ್ಲಿ ಹೋಗ್ತಾ, ಒಂದು ಇರುವೆ ಇಲ್ಲಿ ಯಾಕೆ ಹೋಗ್ತಾ ಇದೆ, ಒಂದು ಆನೆ ಎಲ್ಲ ಹೋಗ್ತಾ ಇದೆ, ನಾನು ಯಾಕೆ ಪ್ರವಚನ ಮಾಡ್ತಾಯಿದ್ದೀನಿ, ಇದು ಎಲ್ಲ ಥರ ಅವೇರ್ನೆಸ್ಸು ಸದಾ ಕಾಲ ಇರುವಂಥವರು ಪೂರ್ಣ ಪ್ರಜ್ಞರು. ಇವರು ಆದಿಗುರುಗಳು. ಆ ಪ್ರಜ್ಞೆ ನಮಗಿರಬೇಕು. ಸುಮ್ಮನೆ ಏನೋ ಒಂದು ಹನುಮಂತ ಅಂತೆಲ್ಲ ಹೋಗ್ಬಿಟ್ಟು ಎಲ್ಲ ನಮಸ್ಕಾರ ಹೊಡೆದ್ಬಿಟ್ಟು ಬೈಕೊಂದು ಪ್ರಸಾಕ ಬರಲಿಲ್ಲ. ಈ ಪ್ರಜ್ಞೆ ಪೂರ್ಣ ಪ್ರಜ್ಞೆನ ಒಂದು ಅಲ್ಪ ಪ್ರಜ್ಞೆ ಆದರೂ ಇರಬೇಕು ನಮಗೆ. ಹೌದಲ್ಲ? ಇಟ್ಸ್ ನಾಟ್ ಪ್ಲೇಯಿಂಗ್ ವಿತ್ ವರ್ಡ್ಸ್. ಪೂರ್ಣ ಪ್ರಜ್ಞರ ಒಂದು ಚೂರು ಪ್ರಜ್ಞೆ ಆದರೂ ನಮಗಿರಬೇಕು. ಅದೇ ಅವ್ನು ಏನು ಅಂತ ಪ್ರಜ್ಞೆ ಇರಬೇಕು ನಮಗೆ, ಅಲ್ವಾ? ಪೂರ್ಣ ಪ್ರಜ್ಞೆ ಅಂತ ಹೆಸರಿಟ್ರು. ಆಮೇಲೆ ಸ್ವಲ್ಪ ವರ್ಷಗಳಾಯಿತು. ಸ್ವಲ್ಪ ವರ್ಷಗಳಾದಮೇಲೆ ಅವ್ರಿಗೆ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಅಂದರೆ ಇದು ಜ್ಞಾನ ಪಟ್ಟಾಭಿಷೇಕ ಆಯಿತು. ಅವಾಗೊಂದು ಹೊಸ ಹೆಸರು ಕೊಟ್ಟರು ಅವ್ರಿಗೆ, ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಫಸ್ಟ್ ಹೆಸರೇ ಚೆನ್ನಾಗಿತ್ತಲ್ವ, ಲೈಕ್ ಪೂರ್ಣ ಪ್ರಜ್ಞೆ, ನೈಸ್, ಚೆನ್ನಾಗಿತ್ತು ಅದು. ಇದೇನೋ ಒಂದು ಹೊಸದಾಗೇನೋ ಆನಂದ ತೀರ್ಥ ಅಂತ. ಅಲ್ಲಿಂದ ಇವತ್ತಿನವರೆಗೂ ನಮ್ಮ ಎಲ್ಲ ಯತಿಗಳು ಸಹ ಯಾರಿಟ್ಕೊಂಡು ಯಾವ ಮಠಕ್ಕೆ ಹೋಗಿ ಎಲ್ಲ ಯತಿಗಳಿಗೂ ಯಾರಿಗೂ ಪ್ರಜ್ಞಾ ಅಂತ ಹೆಸರು ಕೊಟ್ಟಿಲ್ಲ. ಹೌದಲ್ವ? ಯಾರು ಗೊತ್ತಾ? ಯಾರ್ಯಾರು ಸ್ವಾಮಿಗಳು ಇಂಥದ ಪ್ರಜ್ಞೆ ಎಲ್ಲರೂ ತೀರ್ಥ ಅಂತಲೇ ಇಟ್ಕೊಳ್ಳೋದು. ಹೌದಲ್ವ? ಏನೇನೋ ಇಂಥ ತೀರ್ಥ ಅಂಥ ತೀರ್ಥ ಅಂತೆಲ್ಲ ಯಾವ ಸ್ವಾಮಿಗಳಿಟ್ರೆ ಹೆಸರು ಅಂದರೆ ಅವ್ರಿಗೆ ಸನ್ಯಾಸ ಕೊಟ್ಟಾಗಲೇ ಆ ಥರ ಹೆಸರು ಕೊಡ್ತಾರೆ. ನೀವು ಅನ್ಕೋಬೋದು, ಅಲ್ಲರಿ ಅವ್ರಿಗೆ ನಮ್ಮ ಆದಿಗುರುಗಳಿಗೆ ದೀಕ್ಷೆ ಬಂದಾಗ ಅವ್ರ ಗುರುಗಳು ಪ್ರಜ್ಞೆ ಅಂತ ಇಟ್ಮೇಲೆ ಅವ್ರ ಹೆಸರು ಪ್ರಜ್ಞೆ, ಅಚ್ಯುತ ಪ್ರಜ್ಞೆ, ಆಮೇಲೆ ಪೂರ್ಣ ಪ್ರಜ್ಞೆ ಅಂತ ಇದ್ಮೇಲೆ ಈ ಸ್ವಾಮಿಗಳು ಎಲ್ಲ ಪ್ರಜ್ಞೆ ಅಂತ ಬರಬೇಕಾಗಿತ್ತಲ್ಲ. ಯಾಕೆ ತೀರ್ಥ ಅಂತ ಯಾಕೆ ಬಂದರು?
ಇಲ್ಲ ಇದೆ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಇದು ಪ್ರಶ್ನೆ, ಒಳ್ಳೆ ಪ್ರಶ್ನೆ, ಅದು ಒಳ್ಳೆ ಕ್ವಶನ್. ಅದು ಇವರಿಗೆ ಪಟ್ಟಾಭಿಷೇಕ ಆದಾಗ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಆನಂದ ಪೂರ್ಣ ಪ್ರಮಾಣದಲ್ಲಿ ಎಲ್ಲಿದೆ? ಭಗವಂತನ ಮಾತ್ರ. ನಮಗೆ ಎಲ್ಲ ಲಿಮಿಟೆಡ್ ಆನಂದ, ದುಃಖದ ಸ್ಪರ್ಶ ಇದ್ದೇ ಇರುತ್ತೆ. ನಮಗೆ ಎಲ್ಲರಿಗೂ ಒಂದು ಸ್ಪರ್ಶ ಇದ್ದೇ ಇರುತ್ತೆ. ಒಂದು ಟೈಮಲ್ಲಿ ಜಾಸ್ತಿ ಆಗ್ಬೋದು, ಒಂದು ಟೈಮಲ್ಲಿ ಕಡಿಮೆ ಆಗ್ಬೋದು. ಆದರೆ 100% ದುಃಖದ ಸ್ಪರ್ಶ ಬಿಟ್ಟವನು ಯಾವ ಜೀವವೂ ಇಲ್ಲ, ಯಾವ ಜೀವನೂ ಇಲ್ಲ, ಇದುವರ ತನಕ ಇಲ್ಲ, ಯಾರೂ ಇಲ್ಲ. ಆದರೆ ತೀರ್ಥ ಅಂತಂದರೆ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗೋಣ ಅಂತ. ಅಂಬಿಗ ನಾನು ನಿನ್ನ ನಂಬಿದೆ ಅಂತ ಹಾಡಿದ್ರು. ಅವ್ರು ಹೇಳೋದು ಬೇರೆ ಅಂಬಿಗ. ಆದರೆ ಇವರು ನಮ್ಮ ಆದಿಗುರುಗಳು, ಅವರು ಆನಂದದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ದುಃಖದಿಂದ ಆನಂದದ ಕಡೆಗೆ ಯಾರು ಕರ್ಕೊಂಡು ಹೋಗ್ತಾರೋ ಅವರು ಆನಂದ ತೀರ್ಥ. ಪೂರ್ಣಾನಂದ ಅಲ್ಲ, ಏನು ಆನಂದ ತೀರ್ಥ. ಇವಾಗ ಸುಮ್ಮನೆ ಆನಂದ ಅಂತಲೇ ಇಡ್ಬೋದಾಗಿತ್ತು, ಆ ತೀರ್ಥ ಯಾಕೆ ಸೇರಿಸ್ಬೇಕಾಗಿತ್ತು? ಪೂರ್ಣಾನಂದ ಅಂತ ಹೆಸರು ಇಡ್ಬೋದಂತ. ರೈಟ್, ಪೂರ್ಣ ಪ್ರಜ್ಞೆ ಆಯ್ತಲ್ಲ, ಪೂರ್ಣಾನಂದ. ರೈಟ್, ಹಾಗೆಲ್ಲ ಇರಲಿಲ್ಲ. ಆನಂದ ತೀರ್ಥ ಅಂದರೆ ಆ ದಿಕ್ಕಿನಲ್ಲಿ ಆ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿ. ನನಗೆ ಈ ದುಃಖದ ಕಡೆಯಿಂದ ಆನಂದದ ಕಡೆಗೆ ಹೋಗಬೇಕಾದರೆ ಅದನ್ನು ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿ ಅಂದರೆ ಗುರುಗಳು, ಶ್ರೀಮದಾಚಾರ್ಯರು. ಇದು ನಾಟ್ ಫೆನಾಟಿಸಿಸಮ್. ನಾನು ಐ ಕ್ಯಾನ್ ಬ್ಯಾಕ್ ಅಪ್ ಆಲ್ ದೀಸ್ ಥಿಂಗ್ಸ್, ರೈಟ್? ಐ ಕ್ಯಾನ್ ರಿಯಲಿ ಬ್ಯಾಕ್ ಇಟ್ ಅಪ್. ಇವಾಗ ನೀವು ಅನ್ಬೋದು, ಓಕೆ ಹೇಳ್ರಿ ನಂಗೆ ಹಾಗಾದ್ರೆ ಮತ್ತೆ ಓಕೆ ನಂಗೆ ತೋರಿಸಿ, ಪ್ರೂಫ್ ತೋರಿಸಿ. ಏನು ಸುಮ್ಮನೆ ಏನಕ್ಕೋದ್ಬಿಟ್ಟು ಆನಂದ್ ತಿಟ್ಟಾನು ಆನಂದ್ ಕಡೆ ಕರ್ಕೊಂಡು ಹೋಗೋದು ಹಾಗೆ ಅಂತ ಸುಮ್ಮನೆ ನೀವು ಬುಡ ಹೊಡೆದ್ಬಿಟ್ರೆ ನಾನು ಯಾಕೆ ಕೇಳಬೇಕು? ಪ್ರಶ್ನೆ, ವ್ಯಾಲಿಡ್ ಕ್ವಶನ್, ರೈಟ್? ನನ್ನ ಉತ್ತರ ಇದೆ. ಅಲ್ಲ, ಈಗಲೇ ಯೋಚನೆ ಮಾಡಪ್ಪ. ಮುಂದಿನ ಜನ್ಮಗಿರೋದಿಲ್ಲ, ಬೇಡ. ನೀ ಇಲ್ಲಿ ಒಳಗೆ ಬಂದಿಯಲ್ಲ, ವೆನ್ ಯು ವಾಕ್ಡ್ ಇನ್ ಟು ದಿಸ್ ಥ್ರೂ ದಟ್ ಡೋರ್, ರೈಟ್? ಹೌ ಡಿಡ್ ಯು ಫೀಲ್? ನೀವೇ ಯೋಚನೆ ಮಾಡ್ರಿ. ಇವಾಗ ಆನಂದ ತೀರ್ಥರ ಬಗ್ಗೆ ಒಂದು ಸುಮ್ಮನೆ ಕಿವಿ ಮೇಲೆ ಬಿದ್ದಿದ್ದಷ್ಟೇ, ಅವರ ಬಗ್ಗೆ ಸುಮ್ಮನೆ ಕೇಳಿಸಿದ್ರೆ ಅದೇ ಒಂದು ಆನಂದ ಕೊಡುತ್ತಲ್ವ? ಡೋಂಟ್ ಯು ಫೀಲ್ ಬೆಟರ್? ಡೋಂಟ್ ಯು ಫೀಲ್ ಬೆಟರ್ ದೆನ್ ವಾಟ್ ಯು ಡಿಡ್ ವೆನ್ ಯು ವಾಕ್ಡ್ ಇನ್? ಇದೇ ಅಪಾರ್ಟ್ಮೆಂಟು, ಇದೇ ಜಾಗ, ಎಲ್ಲ ಇದೆ. ನಾನು ಸೇಮ್ ಪರ್ಸನ್. ಇಲ್ಲೇನು ವ್ಯತ್ಯಾಸ ಆಗಲಿಲ್ಲ. ಇಲ್ಲಿ ಏನು ಪರಿಸರದಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ. ಎಲ್ಲ ಅದೇ ಜನ ಇದ್ದಾರೆ, ಅದೇ ಜಾಗ ಇದೆ, ಎಲ್ಲ ಅದೇ ಇದೆ. ಆದರೆ ನಮ್ಮ ಒಳಗೆ ಏನೋ ಒಂದು ಆನಂದ ಬಂತು ಅಂತಂದರೆ, ಖುಷಿ ಬಂತಂದರೆ ಅದು ಅದೇ ಆನಂದ ತೀರ್ಥರು. ಅವರ ಬಗ್ಗೆ ನಾವು ಯೋಚನೆ ಮಾಡಿ ಸ್ವಲ್ಪ ಮಾತಾಡಿದ್ರೇ ಇಷ್ಟ ಆದರೆ, ಅವರಲ್ಲೇ ನಾವು ಅವ್ರ ಸೇವೆನೇ ಮಾಡಿಕೊಂಡು ಅವರಲ್ಲೇ ಮುಳುಗಿಬಿಟ್ಟಿದ್ರೆ ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ಬೋದು ಅವರು? ಎಂಥ ಆನಂದದ ಕಡೆ ಕರ್ಕೊಂಡು ಹೋಗ್ಬೋದು ಅವರು? ಹೌದಲ್ಲ? ಅವರ ಶಿಷ್ಯಂದರು ಅವರು ಯಾರಿಗೆ ಇವ್ರು ಯಾರು ಪಾಪ ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದಲ್ಲ, ಅವರು ಸನ್ಯಾಸಿ ಶಿಷ್ಯಂದಾಗ 9 ಜನಕ್ಕೆ ಸನ್ಯಾಸ ಕೊಟ್ಟರಲ್ಲ, ಆವಾಗ ಅವ್ರಿಗೆ ನಾಮಕರಣ ಮಾಡಿದ್ದು ಅವರು ಎಲ್ಲರಿಗೂ ತೀರ್ಥ ಅಂತ. ಯಾರೋ ಪದ್ಮನಾಭ ತೀರ್ಥರಿರ್ಬೋದು, ವಿಷ್ಣು ತೀರ್ಥರಿರ್ಬೋದು, ಯಾರೇ ಇರ್ಬೋದು, ಆಚಾರ್ಯ ಮಧ್ವರು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಾಗ ಅವರಿಗೆ ಹೆಸರು ಕೊಟ್ಟಿದ್ದು ತೀರ್ಥ ಅಂತ ಹೆಸರು ಕೊಟ್ಟರು. ಯಾಕಪ್ಪ ಅಂತಂದರೆ, ನೀವೆಲ್ಲ ಅಂದರೆ ನನ್ನ ಈ ಇಡೀ ಪರಂಪರೆ ಇದೆಯಲ್ಲ, ನಾನಲ್ಲ, ಶ್ರೀಮದಾಚಾರ್ಯರು ಅವರ ಪರಂಪರೆ ಇದೆಯಲ್ಲ, ಎಲ್ಲ ಆ ಪರಂಪರೆಯಲ್ಲಿ ಒಬ್ಬೊಬ್ಬ ಯಾವನು ಬರ್ತಾನೋ, ಒಬ್ಬ ಸನ್ಯಾಸಿ ಇರ್ಬೋದು, ಒಬ್ಬ ಗೃಹಸ್ಥ ಇರ್ಬೋದು, ಅವ್ರು ಆ ಪರಂಪರೆಯಲ್ಲಿ ಬಂದ ಎಲ್ಲ ಗುರುಸ್ಥಾನದಲ್ಲಿ ಕೂತವರು ತುಂಬ
ಹೋಪ್ಲೆಸ್ ಫೆಲೋ, ತೀರಾ ಸಣ್ಣ ನನ್ನಂಥವನಿರ್ಬೋದು, ತುಂಬ ದೊಡ್ಡ ದೊಡ್ಡ ವಿಷ್ಣು ತೀರ್ಥರು ಇರ್ಬೋದು, ಇನ್ಯಾರೋ ಇರ್ಬೋದು. ವಾದಿರಾಜ ಸ್ವಾಮಿಗಳು ಏನು ಇದೆಲ್ಲ ಸುಮ್ಮನೆ ದೇ ನಾಟ್ ಆರ್ಡಿನರಿ ಪೀಪಲ್ಸ್. ನೀವು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಏನೋ ಬೃಂದಾವನ ನೋಡ್ಬಿಟ್ಟು ಜೈ ಅಂದರು. ತೀರ್ಥಪ್ರಸಾದ ಎಷ್ಟೊತ್ತಿಗೆ ಇವತ್ತು ಹೇಗಿರುವ ಮಾಡಿದ್ರು. ಸೊ ಅದೆಲ್ಲ ಬಿಟ್ಕೊಳ್ಳಿ, ಅದಕ್ಕೆ ನನಗೂ ಬೇಕಾದ ಆದರೆ ಅದ್ರ ಮೇಲೆ ಫೋಕಸ್. ಅದಕ್ಕೆ ಅದು ದೊಡ್ಡ ದೊಡ್ಡ ವಿಷಯಗಳಿದೆ. ಎಂಥ ದೊಡ್ಡ ದೊಡ್ಡ ಜೀವಗಳವರೆಲ್ಲ ಅಲ್ವಾ. ಪ್ರತಿಯೊಬ್ಬರೂ ಅವರು ತೀರ್ಥರಾದರು. ಅಂದರೆ ಅವ್ರನ್ನ ಯಾರೇ ನಂಬಿ, ಗುರುಗಳನ್ನ ಶ್ರೀಮದ್ ಆಚಾರ್ಯನ ನಂಬಿ ಆ ಪ್ರೊಫೆಷನ್, ಅಂದರೆ ಅವ್ರ ಸೇವಕರಾಗಿ ಆ ಪ್ರೊಫೆಷನ್ಗೆ ಹೋದರು, ಅವರೆಲ್ಲ ತೀರ್ಥರೇ. ಅಂದರೆ ಅವರೆಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಜೀವನದಲ್ಲಿ ದುಃಖದಿಂದ ಆನಂದದ ಕಡೆ ಕರ್ಕೊಂಡು ಹೋಗೋರೆ ಅವರು. ಅಂದರೆ ಅವರು ಅಥೆಂಟಿಕ್ ಇದ್ದಾರೆ. ಅಥೆಂಟಿಕ್ ಅಂದರೆ ಖಂಡಿತ ನಿಮ್ಗೆ ಏನು ದುಃಖ ಇದೆಯೋ, ಏನೇ ಇರ್ಬೋದು ರೀ, ಅದೆಲ್ಲ ಎಂಥದೋ ಜೀವನದಲ್ಲಿ ಏನೇನೋ ಹಂಗೆ ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಏನೇನೋ ಹೇಳ್ಕೊಬೋದು ನಾವು. ನಾವೆಲ್ಲ ಕಡೆ ಒಬ್ಬೊಬ್ರು ಒಂದೊಂದು ಹೇಳ್ಕೊತೀವಿ. ಅವ್ರು ಯಾರು ಸುಮ್ಮನೆ ಈ ಕಡೆಯಿಂದ ಆ ಕಡೆಯಿಂದ ಕೇಳ್ಕೊಂಡು ಹೋದ್ರೆ ಯಾರೂ ಸತ್ಯ ಹೇಳಲ್ಲ. ಬಟ್ ಅವ್ರಿಗೆ ಹೇಳ್ಕೊಂಡ್ರೆ ಅವ್ರಿಗೆಲ್ಲ ನನಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ಇದು ಸರಿ ಇಲ್ಲ, ಅದು ಸರಿ, ಎಲ್ಲರೂ ಹೇಳ್ತಾರೆ. ಪ್ರತಿಯೊಬ್ಬರು ಹೇಳ್ತಾರೆ, ರೈಟ್. ಯಾವನು ನಾನು ಪೂರ್ಣಾನಂದ ಯಾವನು ಹೇಳ್ಕೊಳ್ಳೋದಾರೆ. ಸೊ ಆದರೆ ಈ ನಮ್ಮ ಆದಿಗುರುಗಳು ಅವರ ತತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಅಷ್ಟೇ ಸಾಕು. ಅಲ್ಲಿಂದಲೇ ನಿಮಗೆ ಆನಂದದ ಕಡೆಗೆ ಆ ಪಯಣ ಶುರುವಾಗುತ್ತೆ. ಅದಕ್ಕೆ ಅವ್ರಿಗೆ ಆನಂದ ತೀರ್ಥ ಅಂತ ಹೆಸರು. ಆದರೆ ಇವತ್ತು ನೀವು ನೋಡ್ತು ಅಂತಂದರೆ ಈ 3 ಆಚಾರ್ಯರು ಯಾರು ಅಂತಂದರೆ, ಯಾರು ಕೂಡ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಆನಂದ ತೀರ್ಥಾಚಾರ್ಯರು ಅಂತ ಯಾರೂ ಹೇಳಲ್ಲ. ಪೂರ್ಣಪ್ರಜ್ಞರು ಅಂತಲೂ ಯಾರೂ ಹೇಳಲ್ಲ. ನೀವು ಯಾರನ್ನು ಕೇಳಿದ್ರು 3 ಜನ ಶಂಕರ, ರಾಮಾನುಜ, ಮಧ್ವ ಅಂತ. ಹೌದಲ್ಲ? ಈ ಮಧ್ವಾಚಾರ್ಯರು ಮೊದಲನೇದಾಗೆ ತಮಗೆ ತಾವೇ ಹೇಳ್ಕೊಂಬಿಟ್ರು. ಯಾಕಂದರೆ ಸ್ವಲ್ಪ ಅರಗನ್ ಸ್ವಲ್ಪ ಇದು ತನಗೆ ನಾನೇ ಮಧ್ವ, ಋಗ್ವೇದ ಹಾಕಿದ್ರೆ ನಾನೇ ಮಧ್ವ. ಬೇರೆ ಏನು ಇದು ಸುಮ್ಮನೆ ಬಂದ್ಬಿಟ್ಟು ತನಗೆ ತಾನೇ ಹೇಳ್ಕೊಂಬಿಡೋದ ಅಂತ. ಒಂದು ಆಯ್ತಪ್ಪ, ಅವ್ರು ತಪ್ಪು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಸಪೋಸ್ ಅವ್ರು ಸುಮ್ಮನೆ ಏನೋ ಬುಳ್ಳೆ ಹೊಡೆದ್ಬಿಟ್ರು, ಅವ್ರ ಮಧ್ವ ಅಲ್ವಲ್ಲ, ಸುಮ್ಮನೆ ತನಗೆ ತಾನೇ ಏನೋ ಹೇಳ್ಕೊಂಬಿಟ್ರು ಅಂತ. ಇವಾಗ ನಾನು ಹೋಗ್ಬಿಟ್ಟು ರೋಡಲ್ಲೆಲ್ಲ ಡಂಗೂರ ಹೊಡ್ಕೊಂಡು ನಾನು ಹೇಳ್ದೆ, ನಾನು ಏನೋ ಸಮಥಿಂಗ್, ನಾನೊಬ್ಬ ಶ್ರೀಮಂತ ಅಂತ ಎಲ್ಲ ಹೇಳ್ದೆ. ನಾನು ಶ್ರೀಮಂತ ಹೇಳ್ಕೊಂಡು ಯಾರೋ ನಂಬ್ತಾರ? ಅನ್ನ 3 ದಿವಸ ಬಿಟ್ಟು ಯಾರು ಅವರು ಶ್ರೀಮಂತ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತೇ ಬುಡ ಹೊಡಿತಾನೆ ಅವನು ಶ್ರೀಮಂತ ಗಿಮಂತಲ್ಲ. ಸೊ ಇವರು ನಾನು ಮಧ್ವ ಅಂತ ಹೇಳಿದರೆ ಯಾಕೆ 800 ವರ್ಷ ಆದರೂ ಕೂಡ ಬೇರೆ ಹೆಸರುಗಳನ್ನೆಲ್ಲ ಬಿಟ್ಟುಬಿಟ್ಟು ಇಡೀ ಪ್ರಪಂಚ ಅವ್ರನ್ನ ಮಧ್ವ ಅಂತ ಕರೀತಾ ಇದ್ದಾರಲ್ಲ. ಅದು ಸತ್ಯವಾಗಿದ್ದರಿಂದ ಮಾತ್ರ ಅದು ಆಗೋಕ್ಕೆ ಸಾಧ್ಯ ಅಲ್ವಾ? ಇವಾಗ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಸತ್ಯವಾಗಿದ್ದರೆ ನಾಳೆ ಸಹ ಇನ್ನೊಬ್ಬರು ಹೇಳ್ತಾರೆ, ಇಲ್ಲಪ್ಪ ಕರೆಕ್ಟ್ ಅವ್ನು ಹೇಳಿದ್ದು ಅಂತ. ಅಲ್ವಾ? ಅವ್ರು ನನ್ನ ಬಗ್ಗೆ ಏನೇ ಫೀಲಿಂಗ್ಸಲ್ಲಿ, ಇವಾಗ ಆಚಾರ್ಯ ಮಧ್ವರು ಹೇಳಿದ್ದನ್ನು ಬೇರೆಯವ್ರು ನಂಬೋದು ನಮ್ಮದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮದೇ ಇದ್ದರೂ ಕೂಡ ಅವ್ರು ನಮ್ಮದೇ ಇದ್ದವ್ರು ಏನು ಹೇಳ್ತೀವಿ ಗೊತ್ತಾ, ಮಧ್ವಾಚಾರ್ಯ ಹೇಳಿದ್ದು ಸರಿ ಇಲ್ಲ ಅಂತಾರೆ, ಪೂರ್ಣಪ್ರಜ್ಞೆ ಹೇಳಿದ್ದು ಸರಿ ಇಲ್ಲ ಅಂತ ಯಾರು ಹೇಳಲ್ಲ. ಹೌದಲ್ಲ? ಅಂದರೆ ಅದು ಒಪ್ಕೊಂಬಿಟ್ರು ಅವರು. ಅಂದರೆ ಇಡೀ ವಿಶ್ವವೇ ಒಪ್ಕೊಂಡಿದೆ ಅವರು ಮಧ್ವರು ಅಂತ. ಈಗ ಹೇಳಿದ್ರೆ ಏನು ಇದು ಏನೋ ಮಧ್ವರಿಗಿದ್ದವರು ಅಂತ ಹೇಳ್ತೀರಾ, ಏನು ಸಮಾಚಾರ ಇದು ಅಂತ. ಅಂದರೆ ನಮಗೆ ಈ ಜೀವನದಲ್ಲಿ ಒಂದು ತೊಟ್ಟು ಒಂದೇ ಒಂದು ತೊಟ್ಟು ಮಧು ಸಿಕ್ಕರೆ ಅದು ನಮಗೆ ನನಗಿರೋ ರೋಗಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಮಧುವಿಗೆ ಆ ಶಕ್ತಿ ಇದೆ. ಹರೇ ಕೃಷ್ಣ. ಎರಡನೇದಾಗೆ ತುಂಬ ಅದೊಂಥರ ರುಚಿಕರ ಸಿಹಿ ಅಲ್ವಾ ಅದು. ನಿಮಗೆ ಸಕ್ಕರೆ ಎಲ್ಲ ರುಚಿ ಬರೋದು, ಸಕ್ಕರೆ ರುಚಿ ಬೇರೆ, ಮಧುವಿನ ರುಚಿ ಬೇರೆ ಅಲ್ವಾ. ಮಧುವಿನ ರುಚಿ ನಿಮ್ಗೆ ಯಾವತ್ತೂ ಬೇರೆ ವಸ್ತುಲ್ಲಿ ಯಾತ್ರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ.
ಆದರೆ ಅದನ್ನು ಯಾರು ಏನೋ ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲ, ಹೌದಲ್ಲ. ಜೇನು ಗೂಡಿದೆಯಪ್ಪ, ಜೇನು ಹುಳುಗಳಿದೆ. ಆ ಜೇನು ಹುಳುಗಳು ಹೋಗಿ ಅದು ಏನೋ ಹೀರ್ಕೊಂಡು ಬರ್ತದಂತೆ, ಹೂವುಗಳಿಂದ ಹೀರ್ಕೊಂಬಂದು ಅದೆಲ್ಲ ಹಾಕತ್ತೆ. ಅದು ಅದು ಹೀರ್ಕೊಂಬಂದಿದ್ದು ಮಧು ಅಲ್ಲ. ನಿಮ್ಗೆ ಯಾವ ಹೂದಲ್ಲೂ ಜೇನುತುಪ್ಪ ಸಿಗಲ್ಲ, ಹೌದಲ್ವ. ಜೇನು ಹುಳ ಅಲ್ಲಿ ಅದು ಇದ್ದದ್ದನ್ನು ಹೀರ್ಕೊಂಡು ಬಂದು, ಅಲ್ಲಿ ಏನಿತ್ತು ಅದನ್ನ ಹೀರ್ಕೊಂಡು ಬಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು ನಿಮಗೆ. ಇವಾಗ ಉದಾಹರಣೆಗೆ ನೀವು ಜೇನುತುಪ್ಪ ತೊಗೊಳೋದು ಹೇಳ್ತಾರೆ, ಇದನ್ನು ಈ ತರಹ ಗಿಡಗಳಲ್ಲಿ ಮಾಡಿದ್ರೆ ಹೇಳ್ತಾರೆ. ಆದರೆ ನಿಮಗೆ ನಾಲಿಗೆ ವ್ಯತ್ಯಾಸ ಇದೆಯಲ್ಲ, ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರ್ತದೆ ಹೊರತು ಜೇನುತುಪ್ಪವೇ, ಮಧುವೇ, ಅದಲ್ಲ. ಸೊ ಏನಾಯ್ತಪ್ಪ ಇಲ್ಲಿ ಅಂತಂದರೆ, ಆ ಪ್ರಾಸೆಸ್ ನೀವು ನೋಡಿದ್ರೆ, ಪ್ರಾಸೆಸ್ ಏನು, ಹುಳುಗಳು ಎರಡು ಕೆಲಸ ಮಾಡ್ತವೆ. ನಿಂಗೆ ಜೇನು ಹುಳನೇ ಇಲ್ಲ ಅಂದರೆ ಪಾಲಿನೇಷನ್ ಆಗಲ್ಲ ಅಲ್ವಾ. ಈ ಫಾರ್ಮಿಂಗ್ ಇರೋಲ್ಲ ಗೊತ್ತು ನಿಮಗೆ. ಎಲ್ಲ ಜೇನುಗಳು ಈ ಬೀಸ್ನೆಲ್ಲ ಹಿಡ್ದಾಕ್ಬಿಟ್ರೆ ಪಾಲಿನೇಷನ್ ಆಗಲ್ಲ ಆಮೇಲೆ. ಸೊ ಅದು ಅಲ್ಲಿ ಹೂವದ ಮೇಲೆ ಹೋಗಿ ಕೂತಾಗ ಒಂದು ಜೇನು ಹುಳ ಅದು ಎರಡು ಕೆಲಸ ಮಾಡ್ತಾಯಿದೆ. ಒಂದು ಪಾಲಿನೇಷನ್, ಅಲ್ಲಿಂದ ತೊಗೊಂಬಂದು ಇನ್ನೊಂದು ಕಡೆ ಹಾಕತ್ತದು. ಇನ್ನೊಂದು ಜೀವಕ್ಕೆ ಕೂತ್ಕೊಂಡ್ರೆ ಅಲ್ಲಿ ಪಾಲಿನೇಷನ್ ಆಯಿತು ಅಲ್ವಾ. ಎರಡನೇದಾಗೆ ಅಲ್ಲಿ ಇದ್ದ ಒಂದು ಸಾರಾಂಶ, ಒಂದು ರಸವನ್ನು ಹೀರ್ಕೊಂಡು ಬಂದು ಆ ಜೇನು ಹುಳ ಹೀರ್ಕೊಂಬಂದು ತೊಗೊಂಬಂದು ಇಲ್ಲಿ ಜೇನುಗೂಡಲ್ಲಿ ಡೆಪಾಸಿಟ್ ಮಾಡಿ. ಇದು ನೀವು ಕೆಲವರೆಲ್ಲ ಕೇಳಿದ್ರೆ ನಾನು ಇದು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು ಏನು ನನ್ನ ಥಿಯರಿ ಅಲ್ಲ ಇದು. ಇಷ್ಟೆಲ್ಲ ಜೀವಗಳು, ಅನಂತ ಜೀವ, ಒಬ್ಬೊಬ್ಬರೂ ಸಾವಿರಾರು ಕರ್ಮಗಳು ಮಾಡೋದು, ಹೌದಲ್ಲ. ಆದರೆ ಯಾರಿಗೆ ಈ ಸಾಧನ ಶರೀರ ಇಲ್ಲವೋ ಅವ್ರಿಗೆ ಕರ್ಮ ಬಂಧನ ಇಲ್ಲ. ಇವಾಗ ಒಂದು ನಾಯಿ ಹೋಗ್ಬಿಟ್ಟು ಏನೋ ಬೋಬೋ ಅಂದರೆ ಅದಕ್ಕೇನು ಕರ್ಮ ಅಲ್ಲ ಅದು, ಯಾಕೆಂದರೆ ಅದಕ್ಕೆ ಬುದ್ಧಿ ಇಲ್ಲಲ್ಲ. ಅದು ಪಾಪ ಅದೇನೋ ಇಂಟ್ಯೂಷನ್ ಏನೋ ಬೋಗಳತ್ತದು. ಸೊ ಅದನ್ನು ಯಾರು ಅದಕ್ಕೆ ಕರ್ಮ ಗಿರ್ಮಲ್ಲ. ಆದರೆ ಯಾರಿಗೆ ಸಾಧನ ಶರೀರ ಇದೆಯೋ ನಮಗೆ ನಮಗೆ ಅಡಿಷನಲ್ ಇದು ಕೊಟ್ಟಿದ್ದಾರೆ, ನಮಗೆ ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಮಗೆ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾರೆ, ಭಗವಂತ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಕೊಟ್ಟಿದ್ದಾನೆ. ಸುಮ್ಮನೆ ಫ್ರೀ ಆಗಲ್ಲ, ಏನು ಬೇಕಾದ್ರೆ ಯೋಚನೆ ಮಾಡ್ಕೊತಲ್ಲ. ಆ ಕರ್ಮ ಸಿದ್ಧಾಂತ ನೋಡಿದ್ರೆ ನೀ ಇದೇನು ಕರ್ಮ ಮಾಡ್ತೀವಿ ಅದನ್ನು ಫಲ ಅನುಭವಿಸಲೇಬೇಕಲ್ಲ ನಾವು. ಅದಕ್ಕೆ ಏನು ಬೇರೆ ಎರಡೇ ಪ್ರಶ್ನೆ ಇಲ್ಲ, ಅಲ್ಲಿ ಅನುಭವಿಸ್ಲೇಬೇಕು, ನಾವೆಲ್ಲರೂ ಅನುಭವಿಸ್ಲೇಬೇಕು. ಏನೇನು ಮಾಡ್ತೀವೋ ಅದೆಲ್ಲ ಅನುಭವಿಸ್ಬೇಕು. ಇಲ್ಲಿ ಈ ದೇವತಾ ಶಕ್ತಿಗಳು ನಮ್ಮ ದೇಹದಲ್ಲಿ ಎಷ್ಟಿದ್ದಾರೆ? ಬೇಕಾದಷ್ಟಿದೆ. ಒಂದೊಂದು ನಾವು ಮುಖ್ಯವಾಗಿ ಹೇಳೋದು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅದು ಹೇಳ್ತೀವಿ ಸಾಮಾನ್ಯವಾಗಿ. 10 ಇಂದ್ರಿಯಗಳು ಮತ್ತು ದೇವೇಂದ್ರ, ಇದೇ ಹೇಳ್ತೀವಿ. ಅದು ಎಷ್ಟಲ್ಲೇ ಬೇರೆಯವರಿದ್ದಾರಲ್ವ. ಇವಾಗ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ, ನನ್ನ ಕಾಲು ನೆಟ್ಗಿರ್ಬೇಕಾದ್ರೆ ನಡ್ಕೊಂಡು ಎಲ್ಲಿ ಸುಮ್ಮನೆ ಇಲ್ಲೊಂದು ಕೆಳಗೆ ಇಳ್ಕೊಂಡು ಹೋಗ್ಬೇಕಾದ್ರೆ ಪಾದ ಸರಿಗಿಲ್ದಿದ್ರೆ ನಡೆಯೋಕ್ಕಾಗತ್ತಾ? ನೀವು ತಿರುಪತಿಗೆ ಪಾದಯಾತ್ರೆಗೆ ಹೋಗಬೇಕಾದ್ರೆ ಪಾದ ಸರಿಗಿದ್ರೆ ತಾನೇ ನೀವು ಪಾದಯಾತ್ರೆ ಮಾಡೋದು. ಆ ಪಾದದಲ್ಲಿ ಯಾರಿದ್ದಾರೆ? ಜಯಂತ ಇದ್ದಾನೆ, ಇಂದ್ರನ ಮಗ ಇದ್ದಾನೆ, ದೇವತಾ ಶಕ್ತಿ ಜಯಂತ ಅಂತ. ಹೀಗೆ ಒಂದೊಂದು ಭಾಗದಲ್ಲೂ ಒಂದೊಂದು ದೇವತಾ ಶಕ್ತಿ. ಇವರೆಲ್ಲ ಏನು ಮಾಡ್ತಾಯಿದ್ರು ಗೊತ್ತಾ? ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ನನ್ನ ಜಯಂತ ನನ್ನ ಕಾಲು ಕಡೆ ಎಲ್ಲೋಗ್ತಾನೆ ಇವನು ಅಂತ. ನಾನು ಬೆಳಗ್ಗೆ ಎಲ್ಲೆಲ್ಲ ಹೋಗ್ತೀನಲ್ವ ನಾನು, ಅದನ್ನೆಲ್ಲ ಈಸ್ ಅಬ್ಸರ್ವಿಂಗ್. ನಾನು ಸಪೋಸ್ ಏನೋ ರಾಯರ ಮಠಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅದು ರಾಯರ ಮಠ ಬೇಡ, ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದೆ, ಏನೋ ಸಮಥಿಂಗ್ ಒಳ್ಳೇದೇನೋ ಮಾಡೋಕ್ಕೆ ಅಂತ ಎಲ್ಲೋ ಹೋದೆ. ಆವೇನಂತ ಇದರಲ್ಲಿ ಒಂದು ಸಾತ್ವಿಕ ಅಂಶ ಇದೆ ಅಂತ. 100% ಸಾತ್ವಿಕ ಅಂತಲ್ಲ, ಒಂದು ಸಾತ್ವಿಕ ಅಂಶ ಇದೆ. ಆ ಕರ್ಮದ ಒಂದು ಸಾತ್ವಿಕ ಅಂಶ, ಅದನ್ನು ಹೀರ್ಬಿಟ್ಟು ತೊಗೊಂಡೋಗಿ ಪ್ರಾಣದೇವರಲ್ಲಿ ಡೆಪಾಸಿಟ್ ಆಗುತ್ತೆ.
ಎಲ್ಲಿ ಒಳಗಡೆ ಪ್ರಾಣದೇವರು ಎಲ್ಲೇ ಇದ್ದಾರಲ್ಲ, ಅದೇನೋ ಅಲ್ಲೆಲ್ಲೋ ಹೋಗ್ಬೇಕು ಡೆಪಾಸಿಟ್ ಮಾಡಬೇಕಲ್ಲ, ಈ ಒಳಗೆ ಇದ್ದಾರಲ್ಲ. ಅಂದರೆ ಪಿಂಡಾಂಡದಲ್ಲಿ ನಡೆದು ಬ್ರಹ್ಮಾಂಡದಲ್ಲಿ ಬೇರೆ ಪ್ರಾಸೆಸ್, ಸೇಮ್ ಥಿಂಗ್. ಬಟ್ ನಮ್ಮ ಒಳಗೆ ನಾವು ನೋಡಿಕೊಂಡ್ರೆ ನೀವು ಒಂದೊಂದು ಕರ್ಮ ಮಾಡಿದ್ದು ಕೂಡ ಒಂದೊಂದು ಮನಸ್ಸಲ್ಲಿ ಯೋಚನೆ ಮಾಡಿ, ನಾವು ಮನಸ್ಸಲ್ಲಿ ಏನೋ ಯೋಚನೆ ಮಾಡಿ ನಿಂಗೇನು ಕಷ್ಟ ಅಂತ. ಅದು ಯಾರಿಗೇನು ಕಷ್ಟ ಇಲ್ಲ. ಆದರೆ ಅಲ್ಲೂ ದೇವತಾ ಶಕ್ತಿಗಳಿದ್ದಾರಲ್ಲ, ಗರುಡ, ರುದ್ರ, ಶೇಷ ಇದ್ದಾರಲ್ವ, ಅವ್ರು ನೋಡ್ತಾ ಇದ್ದಾರೆ. ಏನೋ ನೋಡ್ತಿದ್ದೀನಿ, ಏನೋ ಒಳ್ಳೇದೇನೋ ಯೋಚನೆ ಮಾಡ್ತಾರೆ, ಒಳ್ಳೇದ್ರ ಬಗ್ಗೆ ಏನು ಪೂರ್ಣ ಪ್ರಜ್ಞೆ ಅಂದರೆ ಏನೋ ಅಂತ. ಇದು ಸರಿ. ಅವಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ನನ್ನ ಪುಸ್ತಕ ಹೇಳ್ಕೊಂಡೋಗಿ ಪ್ರಾಣದೇವ್ರು ಕೊಡ್ತಾರೆ. ಸೊ ಎಲ್ಲಿದೆ ಈ ಜೇನುಗೂಡು? ಇಲ್ಲ ಒಳಗಡೆನೇ ಇದೆ. ಇದೆಲ್ಲ ಹುಡ್ಕೊಂಡು ಹೋಗ್ಬೇಕಂತಿಲ್ಲ, ಇಲ್ಲಿ ಒಳಗಡೆನೇ ಇದ್ದದ್ದು ಆ ಜೇನುಗೂಡಕ್ಕೆ. ಅದು ಪ್ರಾಣದೇವರು ಇಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾರೆ. ಎಲ್ಲ ನಿನ್ನ ದೇಹದಲ್ಲಿರೋ ಒಂದೊಂದು ದೇವತಾ ಶಕ್ತಿ ಸಹ ಏನೇನು ಸತ್ಕರ್ಮಗಳನ್ನ ಮಾಡ್ತೀವೋ, ಅಂದರೆ ನಾವು ಯಾವುದು 100% ಸತ್ಕರ್ಮನ ಕೂತ್ಕೊಂಡು ಪೂಜೆ ಮಾಡ್ಬೋದಪ್ಪ. ಏನು ಮನೆ ಅದು ಒಳ್ಳೇದಲ್ವ, ಅದು ಇಟ್ಸ್ ಅ ನೈಸ್ ಥಿಂಗ್. ಅದರಲ್ಲೇನು ತಪ್ಪು, ಅದರಲ್ಲೇನು ರಾಜಸ ತಾಮಸ ಇರುತ್ತೆ? ಅಯ್ಯೋ ಅದರಲ್ಲೂ ಬಂದ್ಬಿಡುತ್ತೆ. ಏನೋ ಮಾಡ್ತಾಯಿದ್ದೆ, ಯಾರೋ ಎಲ್ಲ ನೋಡೋದು, ಸಮ್ ರ್ಯಾಂಡಮ್ ಥಿಂಗ್ ವಿಲ್ ಡು. ಅದೇ ಅದರೊಂದು ಅಂಶ ಇದೆಯಲ್ಲ, ಸಾತ್ವಿಕ ಅಂಶ ಇದೆಯಲ್ಲ, ಅದೇ ಮೆಜಾರಿಟಿ ಇತ್ತು ಅಂತಂದರೆ, ಅಂದರೆ 100% ಯಾರು ಮಾಡೋಕ್ಕೆ ಅಲ್ಲ, 100% ಪರ್ಫೆಕ್ಟ್ ಯಾರು ಏನು ಮಾಡೋಕ್ಕಾಗತ್ತೆ? ಯಾರ ಕೆಲವು ಸಾಧ್ಯ ಅಲ್ಲ. ಆದರೆ ಸಾತ್ವಿಕ ಅಂಶ ನಮಗೆ ಇಲ್ಲ, ಇದು ಒಂದು ಸತ್ಕಾರ್ಯ ಮಾಡಬೇಕು ಅಂತ, ಅಂದರೆ ನನ್ನ ಇಂಟೆನ್ಷನು ಸತ್ಕಾರ್ಯ ಮಾಡಬೇಕು ಅಂತ ಅನ್ನೋದ್ರಲ್ಲಿ ಒಂದು ಮೆಜಾರಿಟಿ ಸಾತ್ವಿಕ ಅಂಶ ಇದೆ ಅಂತ ಇಟ್ಕೊಪ್ಪ. ಅದನ್ನು ಹೀರ್ಕೊಂಡೋಗಿ ಎಲ್ಲಿ ಕೊಡ್ತಾರೆ? ಅಲ್ಲೇ ಒಳಗಡೆ ಪ್ರಾಣದೇವ್ರು ಕೊಡ್ತಾರೆ. ಸೊ ಇದೆಲ್ಲ ಹೋಗಿ ನಮ್ಮ ಎಲ್ಲ ಕರ್ಮೇಂದ್ರಿಯಗಳಿರ್ಬೋದು, ಜ್ಞಾನೇಂದ್ರಿಯಗಳಿರ್ಬೋದು, ಮತ್ತೊಂದಿರ್ಬೋದು, ಅದೇ ಏನೋ ಊಟ ಮಾಡ್ಬೋದು, ಪ್ರಸಾದ ಏನೋ ಈಗ ಮಾಡ್ತಲೇ ಇರ್ತೀವಿ ನಾವು. ಏನೋ ಬೆಳಿಗ್ಗೆ ಎದ್ದಾಗರಿಂದ ಮಲ್ಕೊಳ್ಳೋದಕ್ಕೆ ಏನೋ ಮಾಡ್ತಾಯಿರ್ತೀವಪ್ಪ ಅಲ್ವಾ? ಸೊ ಅದರಲ್ಲೆಲ್ಲ ಏನೇನು ಸಾತ್ವಿಕ ಅಂಶ ಇದೆಯೋ ಅದನ್ನು ಈ ದೇವತಾ ಶಕ್ತಿಗಳು ಹೀರ್ಕೊಂಡೋಗಿ ಅಲ್ಲೇ ಇರುವ ಆ ಜೇನುಗೂಡು ಅನ್ನೋ ಒಂದು ಪ್ರಾಣದೇವರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಅಲ್ಲಿ ದ ಮೊಮೆಂಟ್ ಇದು, ಅಲ್ಲಿ ಎಲ್ಲಿ ಯಾವ ಕ್ಷಣದಲ್ಲಿ ಅದೇ ಹೋಯ್ತು, ಅದು ಏನಾಯ್ತು ಅಂತಂದರೆ, ಇವ್ರು ಯಾಕೆ ಮಧ್ವರು ಅಂತ ಹೇಳ್ತಾರೆ ಅಂದರೆ, ಈ ಜೀವಕ್ಕೆ ಅಲ್ಲಿ ಡೆಪಾಸಿಟ್ ಆಯ್ತಲ್ಲ, ಅದು ಒಂದು ಮಧುವಾಗಿ ಅದು ಬದಲಾವಣೆ ಆಗಬೇಕಾದ್ರೆ ಆ ಪ್ರಾಣಿದೇವರನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಅವ್ರು ಸ್ವೀಕಾರ ಮಾಡಬೇಕಲ್ಲ. ಅವ್ರು ಸ್ವೀಕಾರ ಮಾಡಿದ್ದಾರೆ ತಕ್ಷಣ ಅದು ಮಧು ಆಗ್ಬಿಡುತ್ತೆ, ತಕ್ಷಣ ಮಧು ಆಯ್ತದು. ಅಂದರೆ ಆ ಕನ್ವರ್ಷನ್ ಹೆಂಗಾಗತ್ತೆ ಅಂತ, ಈ ಕರ್ಮದಿಂದ ಬಂದದ್ದು ಅದು ನನಗೆ ಮಧು ಹೇಗಾಗತ್ತೆ ಅಂತಂದರೆ, ಆ ಕನ್ವರ್ಷನಿಗೆ ಜ್ಞಾನ ಬೇಕು. ಅದಕ್ಕೆ ಆಚಾರ್ಯ ಮಧ್ವರು ಈ ಅವತಾರದಲ್ಲಿ ನಮಗೆ ಜ್ಞಾನ ಕೊಡೋಕ್ಕೆ ಬಂದಿದ್ದು. ಅವ್ರು ಹೇಳಿದ್ದೆಲ್ಲ ನಂಗೆ ಅರ್ಥವಾಗದೇ ಇರ್ಬೋದು, ಬಟ್ ಏನೋ ಚೂರುಪಾರು ಅಂದರೆ ನನಗೆ ಎಷ್ಟು ಅರ್ಥವಾಗುತ್ತೋ ಅಷ್ಟು ನನಗೆ ಆ ಪ್ರಪೋರ್ಷನೇಟಾಗಿ ನನ್ನ ಕರ್ಮಗಳು ಇದೆಯಲ್ಲ ಅದರ ಸಾತ್ವಿಕ ಕೂಡ ಅಷ್ಟು ಮಧುವಾಗತ್ತೆ. ನನ್ನಲ್ಲಿ ಒಂದೇ ತೊಟ್ಟಿರ್ಬೋದು, ನಿಮ್ಮಲ್ಲಿ 4 ತೊಟ್ಟಿರ್ಬೋದು, ಇನ್ನೊಬ್ಬರಲ್ಲಿ ತುಳುಕ್ತಾ ಇರ್ಬೋದು. ಅವ್ರವ್ರ ಜ್ಞಾನದ ಮೇಲೆ ಹೋಗುತ್ತೆ. ಬರೀ ಜ್ಞಾನ ಒಂದೆಲ್ಲ. ಇದರಲ್ಲಿ ತುಂಬ ಜನ ಅನ್ಕೊತಲ್ವ, ನಾನು ಎಲ್ಲ ಶಾಸ್ತ್ರ ಓದ್ಬಿಟ್ಟು ಅಂತಾರೆ, ತುಂಬ ಏನೋ ಶಾಸ್ತ್ರ ಪಾರಂಗತ. ನೀನು ಪಾರಂಗತ ಇರುತ್ತಲ್ಲ ಸರಿಬೋದು, ಬಟ್ ಇನ್ನು ಕರ್ಮವೇ ಸಾತ್ವಿಕ ಅಂಶನೇ ಇಲ್ಲ ಅಂತಂದ್ರೆ ಈ ಮದುವೆಲಿಂದ ಬರುತ್ತೆ. ಅಥವಾ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತೀವಪ್ಪ, ಅದು ಏನು ಒಂದು ವಿಷಯ ತಲೆ ಬಿಡೋ ಗೊತ್ತಿಲ್ಲ, ಅದು ಪ್ರಯೋಜನ. ಸೊ 2 ಬೇಕು ನಮಗೆ. ಒಂದು ಕಡೆ ಜ್ಞಾನವೂ ಬೇಕು, ಇನ್ನೊಂದು ಕಡೆ ನಮ್ಮ ಸತ್ಕರ್ಮಗಳೂ ಬೇಕು. ಇದು ಎಲ್ಲಿ ಹೊರಟು ಬಂದು ಕೂಡುತ್ತೋ ಅಲ್ಲಿ ಒಳಗೆ ಆ ಮಧು ಇರುತ್ತೆ. ಆ ಮಧು ತೊಟ್ಟಕ್ಕೆ, ಅಂದರೆ ನನ್ನ ಈ ಜೀವದ ಮೇಲೆ ಈ ಪಂಚಾಮೃತ ಅಭಿಷೇಕ ಮಾಡ್ತೀವಲ್ಲ, ಆ ಥರ ಒಂದು ತೊಟ್ಟು ಬಿದ್ದರೆ ಸಾಕು, ಆನಂದಮಯ.
ಅವನಿಗೆ ದುಃಖ ಇಲ್ಲ ರೀ. ತೊಂದರೆಗಳು ಬರ್ಬೋದು, 1000 ತೊಂದರೆ ಬರ್ಬೋದು ಜೀವನದಲ್ಲಿ, ಆದರೆ ಅವ್ನಿಗೆ ದುಃಖ ಇಲ್ಲ. ಎಲ್ಲ ಎದುರಿಸ್ತಾನೆ ಅವನು. ಎಲ್ಲ ನೋಡಿದವ್ರು ಅನ್ಕೋತಾರೆ, ಇವನಿಗೇನು ಪ್ರಾಬ್ಲಮೇ ಇಲ್ಲ ಅನಿಸುತ್ತೆ ಅಂತ. 1000 ಪ್ರಾಬ್ಲಮ್ ಇರುತ್ತೆ, ಆದರೆ ಅವ್ನಿಗೆ ದುಃಖ ಇಲ್ಲ ಅಷ್ಟೇ. ಇದು ತುಂಬ ಮುಖ್ಯ ಅಲ್ವಾ ನಮಗೆ? ತುಂಬ ಮುಖ್ಯ. ಯಾಕೆಂದರೆ ಅಲ್ಲ, ಕಷ್ಟ ಎಲ್ಲರಿಗೂ ಬರುತ್ತೆ ರೀ, ಯಾರಿಗೆ ಬರಲ್ಲ ಅಲ್ವಾ? ಪ್ರಾಬ್ಲಮ್ಸು ಎಲ್ಲ ಬರುತ್ತೆ, ಆದರೆ ನನಗೆ ಅದರಿಂದ ದುಃಖ ಆಗಬಾರ್ದು ಅಲ್ವಾ? ಅಥವಾ ದುಃಖ ಒಂದೇ ಅಲ್ಲ, ಅದರ ಪರಿಣಾಮವಾಗಿ ನಾನು ಹೋಗ್ಬಿಟ್ಟು ಏನೋ ಪೆದ್ದಾಗೇನೋ ಮಾಡಿಬಿಟ್ಟು, ಕೆಲವೆಲ್ಲ ಮಾಡ್ತಾರಲ್ಲ, ಸ್ವಲ್ಪ ಕಷ್ಟ ಬಂದರೆ ಹೋಗ್ಬಿಟ್ಟು ಏನೋ ಪಬ್ಗೆ ಹೋಗಿ ಕೂತ್ಕೊಂಡ್ಬಿಡೋದು, ಏನೋ ದಿಟ್ ಇಸ್ ರ್ಯಾಂಡಮ್ ಥಿಂಗ್ಸ್, ರೈಟ್? ಸೊ ಅದೆಲ್ಲ ಮಾಡಿ ಇನ್ನೂ ನನಗೆ ನಾನೇ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ಬೇಡ. ಈ ಒಂದು ತೊಟ್ಟು ಮಧು ಈ ಜೀವದ ಮೇಲೆ ಬಿದ್ದರೆ ನಿಜಕ್ಕೂ ಆವಾಗ ಜೀವನ ಇನ್ನೊಂದು ದೇಶದಲ್ಲಿ ಆನಂದ ತೀರ್ಥ ಅಂತ, ಆನಂದದ ಕಡೆಗೆ ಒಯ್ಯುತ್ತದೆ. ಆನಂದವಾಗಿ ಜೀವನ ಮಾಡ್ಬೋದು ಈ ಇಹದಲ್ಲೇ ಪರದಲ್ಲಿ, ಈಗ ಮುಂದೆ ಎಲ್ಲ ಆನಂದಮಯ. ಇದು ಸುಮ್ಮನೆ ಬರೀ ಮಾತಾಡಿ ಹೇಳೋದು ಸುಲಭ ರೀ, ಇದೆಲ್ಲ ಏನೋ ಲೆಕ್ಚರ್ ಹೊಡಿಬೋದು ಅಂದರೆ ನಾವು ಯಾರೂ ಪರ್ಫೆಕ್ಟ್ ಇಲ್ಲ, ನಾವು ಯಾರೂ ಕೂಡ 24/7 ನಂತರ ಆನಂದವಾಗಿರ್ತೀವಿ, ಅದು ಯಾವನೂ ಇರಲ್ಲ. ಆದರೆ ನಾವು ಆ ದಾರಿಯಲ್ಲಿ ಹೋಗ್ತೀವಿ, ನಾವು ಅದಕ್ಕೆ ಆನಂದ ತೀರ್ಥ ಅಂತ. ಆನಂದದ ಕಡೆಗೆ ಹೋಗ್ತೀವಿ, ನಾವು ಕಡೆಗೆ ಹೋಗ್ತೀವಿ. ಬರ್ತಾ ಬರ್ತಾ ಜೀವನದಲ್ಲಿ ನಮಗೇನಾಗಬೇಕು ಗೊತ್ತಾ? ಪ್ರತಿ ವರ್ಷ ನನಗೆ ಈ ವರ್ಷ ಎಷ್ಟು ಆನಂದ ಇದೆಯೋ ಮುಂದಿನ ವರ್ಷ ಸ್ವಲ್ಪ ಹೆಚ್ಚಾಗಬೇಕು. ನಾನೆಲ್ಲ ನಂದೆಲ್ಲ ಸರಿಯಾಗಿ ಮಾಡ್ಕೊಂಡಿದ್ರೆ ಒಂಚೂರು ಹೆಚ್ಚಾಗಬೇಕು, ಒಂದು 5% 2% ಸಮಥಿಂಗ್, ವರ್ಸ್ಟ್ ಆಗಬಾರ್ದು ಅಲ್ವಾ? ನಾವು ಜೀವನದಲ್ಲಿ ಮುಂದೆ ಹೋಗ್ತೇವೆ ಅಂದರೆ ಇದನ್ನು ಪ್ರಯಾಣ ಇದ್ದಾಗೆ ರೀ, ಜರ್ನಿ. ಎಲ್ಲೋ ಒಂದು ಸ್ಟೇಷನ್ದ ಇನ್ನೊಂದು ಸ್ಟೇಷನ್ವರೆಗೆ ಇಲ್ಲಿ ಶುರು ಮಾಡಿದರೆ ಅಲ್ಲಿ ಹೋಗಿ ರೀಚ್ ಆಗ್ತೀರಾ. ಈ ರೀಚ್ ಆಗೋವಾಗ ಬರ್ತಾ 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 ಸ್ವಲ್ಪ ಹೆಚ್ಚಾಗಬೇಕಲ್ವ? ಅದು ಹೆಚ್ಚಾಗಬೇಕಾದ್ರೆ ಅದಕ್ಕೆ ಎರಡೇ ದಾರಿ. ನಾ ಏನು ಹೇಳಿದೆ, ಎರಡಿದೆ, ಅಲ್ಲಿ 2 ಪಾರ್ಟ್ಸ್, ರೈಟ್? ಒಂದು, ನನ್ನ ಜ್ಞಾನ ಸ್ವಲ್ಪ ಹೆಚ್ಚಾಗಬೇಕು ಎವ್ರಿ ಇಯರ್. ನಂಗೆ ಹೋದ ವರ್ಷ ಗೊತ್ತು, ಅದಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿ ಗೊತ್ತಿರ್ಬೇಕು, ಮುಂದಿನ ವರ್ಷ ಇನ್ನು ಸ್ವಲ್ಪ ಜಾಸ್ತಿ ಗೊತ್ತಿರ್ಬೇಕು. ಹೀಗೆ ನಾನು ಅದೊಂದು ಕಡೆ ಬೆಳೆಸ್ಕೊಂಡು ಹೋಗ್ಬೇಕು. ಇನ್ನೊಂದು ಕಡೆ ನಾನು ಮಾಡೋ ಕರ್ಮಗಳಲ್ಲಿ ಈ ಸಾತ್ವಿಕ ಕಂಪೋನೆಂಟ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಆಗ್ತದೆ. 2 ಜಾಸ್ತಿ ಆಗ್ತದೆ, ಖಂಡಿತ ಗ್ಯಾರಂಟಿಡ್ ನಿಮ್ಮ ಆನಂದ ಜಾಸ್ತಿ ಆಗ್ತದೆ. ಅದು ಹೊರಗಡೆ ಇದಕ್ಕೆ ಸಂಬಂಧವೇ ಇಲ್ಲ. ಹೊರಗಡೆ ಏನೇನೋ ನಡಿಬೋದು, ಯಾರ್ಯಾರೋ ಬರ್ತಾರೆ, ಏನೇನೋ ಹೇಳ್ತಾರೆ, ಎಂಥದ್ದು, ಅದಕ್ಕೆಲ್ಲ ಸಂಬಂಧವೇ ಇಲ್ಲ. ಅದು ಇದೆರಡು ನಿಮಗೆ ಬೆಳ್ಕೊಂಡು ಹೋಗ್ತಾ ಇತ್ತು ಅಂದರೆ ಒಂದು ಕಡೆ ಜ್ಞಾನ ಮತ್ತು ಇನ್ನೊಂದು ಕಡೆ ಸತ್ಕಾರ್ಯ ಬೆಳೀತಾ ಇದ್ದರೆ ಆನಂದವೂ ಬೆಳೀತಾ ಇರುತ್ತೆ. ಮತ್ತು ಈ ಜೀವನದಲ್ಲಿ ನಮಗೆ ಆ ಮಧು ಸಿಗುತ್ತೆ. ನಮಗೆ ಆ ಮಧು ಸಿಕ್ಬಿಟ್ರೆ ಎಲ್ಲ ರೋಗ ನಿವಾರಣೆ. ಅಂದರೆ ನನಗೆ ಒಳಗೆ ಏನೇನೋ ರೋಗ ಇರುತ್ತೆ, 1000 ರೋಗ, ಮಾನಸಿಕ ರೋಗಗಳಿರ್ಬೋದು, ದೈಹಿಕ ರೋಗಗಳಿರ್ಬೋದು, ಏನೇನೋ 28 ಇರ್ಬೋದು ನನಗೆ. ಅದಕ್ಕೆ ಏಕಮಾತ್ರ ಒಂದು ಔಷಧ ಅಂತಂದರೆ ಈ ಮಧು. ಮಿಕ್ಕಿದ್ದ ಔಷಧಿಗಳೆಲ್ಲ ಇಲ್ಲೊಂಚೂರೇನೋ ಸರಿ ಮಾಡುತ್ತೆ, ಅದಕ್ಕೆ ಇನ್ನೊಂದು ಕಡೆ ಸೈಡ್ ಎಫೆಕ್ಟ್ ಏನೋ ಜೋರಾಗಿರುತ್ತೆ. ಅದಕ್ಕೇನೋ ಔಷಧ, ಅದಕ್ಕೆ ಇನ್ನೊಂದೇನೋ ಈ ಕಡೆ ಏನೋ ಹೊಡೆಯುತ್ತೆ, ರೈಟ್? ಸೊ ಅಂಥ ಔಷಧಿಗಳಲ್ಲ ಇದು ಮಧು. ಇದು ಯಾವ ಸೈಡ್ ಎಫೆಕ್ಟ್ಸ್ ಇದೆ? ಸೈಡ್ ಎಫೆಕ್ಟ್ ಏನನ್ನ ಆನಂದ ಅನ್ನುವ ಸೈಡ್ ಎಫೆಕ್ಟ್ ಇರೋ ಏಕಮಾತ್ರ ಔಷಧ ಅಂತಂದರೆ ಆಚಾರ್ಯ ಮಧ್ವರ ಕೊಟ್ಟ ಜ್ಞಾನ. ಮತ್ತು ಬರೀ ಅದನ್ನ ಕೂತ್ಕೊಂಡು ಏನೋ ಈ ಥರ ಎಲ್ಲ ಕೇಳ್ಬಿಟ್ಟೆ ಚೆನ್ನಾಗಿದೆ ಕೇಳೋಕ್ಕೆಲ್ಲ ನಾವು ಅಪ್ಲೈ ಮಾಡಬೇಕು ಜೀವನದಲ್ಲಿ. ಕ್ಷಣಕ್ಕೆ ಅಪ್ಲೈ ಮಾಡಬೇಕು, ಪ್ರತಿ ದಿವಸ ಅಪ್ಲೈ ಮಾಡಬೇಕು, ಎಲ್ಲ ಮಾಡೋದ್ರೆಲ್ಲ ಅಪ್ಲೈ ಮಾಡ್ತಾಯಿತ್ತು ಅಂತಂದರೆ ಖಂಡಿತವಾಗೂ ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆನಂದವಾದ ಜೀವನ, ಆನಂದ ತೀರ್ಥ, ಒಳ್ಳೆ ಖುಷಿಯಾಗಿರ್ಬೋದು, ಆನಂದವಾಗಿರ್ಬೋದು. ಯಾರು ಏನಾರು ಮಾಡ್ಕೊಂಡೋಗಲಿ, ಆ್ಯಂಡ್ ಲೈಫಲ್ಲಿ ಏನಾಗುತ್ತೆ, ಎಂಥದ್ದು ಹಾಕ್ಕೊಂಡೋಗಲಿ, ನಾವು ಒಳಗೆ ಆನಂದವಾಗಿರ್ಬೋದು. ಇದು ಡೆಫಿನೆಟ್. ಸೊ ಇದು ಈ 3 ಅವತಾರತ್ರಯದ ನಂದು ಸಣ್ಣ ಅನ್ನಿಸಿಕೆ ಅಷ್ಟೆ.
ನನ್ನ ಫೀಲಿಂಗು ನನ್ನ ಇದೇ ಹೇಳ್ತಾ ಇದ್ದೀನಿ. ಇದು ಯಾವ ಶಾಸ್ತ್ರದಲ್ಲಿ ಹೇಳ್ತೀವಿ ನಾನು ರಿಪೀಟ್ ಮಾಡ್ತಾ ಇಲ್ಲ. ನನಗೇನಂದರೆ ನಾನು ಹೇಳ್ತಾ ಇದ್ದೀನಿ, ನೀವು ನಂಬಿ ಬಿಟ್ಟರೆ ಬಿಡಿ, ಅರ್ಥವಾಗಲಿ, ಆಗಲಿಲ್ಲ ಅಂದರೆ ಬೇಡ ಅಷ್ಟೇ. ಆದರೆ ಒಂದು ಮಾತನ್ನು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಸಹ, ನಿಮ್ಮೆಲ್ಲರಿಗೆ ಅಂತಲ್ಲ, ಎಲ್ಲರಿಗೂ, ಮನುಷ್ಯ ಮಾತ್ರ ಎಲ್ಲರಿಗೂ ಈ ಒಂದು ಮದುವೆನ ಒಂದು ತೊಟ್ಟ ಸ್ಪರ್ಶವಾಗಲಿ ಪಾಪ, ಒಂದೊಂದು ಜೀವಕ್ಕೂ ಆಗಲಿ, ಎಲ್ಲ ಪ್ರತಿಯೊಬ್ಬರಿಗೂ ಆಗಲಿ. ಏನು ರೀ, ನಾವು ನೋಡಿ ಇಲ್ಲ ಆರಾಮಾಗಿ ಕೂತಿದ್ದೀವಲ್ವ, ನಾನು ಅದೇ ಪ್ರಜ್ಞೆ ಬಗ್ಗೆ ಮಾತಾಡ್ತಾ ಇದ್ದೆ, ಆರಾಮಾಗಿ ಕೂತಿದ್ದೀವಿ ನಾವು ಎಲ್ಲ, ಸುಮ್ಮನೆ ಏನೋ ಜಾಲಿಯಾಗಿ ಮಂಗಳಾರತಿ ಪ್ರಸಾದ ತಿಂದ್ಕೊಂಡು ಹೇಗೆ ಖುಷಿಯಾಗಿ ಬಿಸಿಲು ತಂದು. ಆ ಕ್ಯಾಲಿಫೋರ್ನಿಯಾದಲ್ಲಿ ಹೇಳಿದೆ, ಕ್ಯಾಲಿಫೋರ್ನಿಯಾದ ಸದರ್ನ್ ಕ್ಯಾಲಿಫೋರ್ನಿಯಲ್ಲಿ ಸಾವಿರಾರು, ಎಷ್ಟು ನಂಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಸಾವಿರಾರು ಎಕರೆ ಉರಿತಾ ಇದೆ ಬೆಂಕಿ. ಗೊತ್ತಾಯ್ತು, ಯು ಮಸ್ಟ್ ಹ್ಯಾವ್ ಹರ್ಡ್ ಆಫ್ ಇಟ್. ಟೆರಬಲ್. ಲೈಕ್ ಕ್ಯಾನ್ ಯು ಇಮ್ಯಾಜಿನ್, ಇವಾಗ ಇದಕ್ಕಿದಾಗೆ ಅಲ್ಲೆಲ್ಲ ಆ ಬಿಲ್ಡಿಂಗೆಲ್ಲ ಹೊತ್ಕೊಂಡ್ಬಿಟ್ರೆ, ಜಸ್ಟ್ ಇಮ್ಯಾಜಿನ್ ದಟ್. ನೀವು ಸಪೋಸ್ ಇಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಹೆಂಡತಿ ಮಕ್ಕಳನ್ನ ಎಲ್ಲ ಕೂತಿದ್ದೀರಾ ಇಲ್ಲಿ, ಅಲ್ಲಿ ಅಂತ ಧಗೆ ಉರಿತಾ ಇದೆ, ಹೀಟ್ ಬರ್ತಾ ಇದೆ, ಸ್ಮೋಕ್ ಬರ್ತಾ ಇದೆ, ಆ್ಯಶ್ ಬೀಳ್ತಾ ಇದೆ. ಏನು ಅನ್ನಿಸ್ಬೇಕು ನಿಮ್ಗೆ? ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ? ಅದು ಎಲ್ಲಿ ಹೋಗಿ ಜಾಗವೂ ಇಲ್ಲ, ಎಲ್ಲಿ ಹೋಗ್ತೀರಾ ನೀವು? ಅಲ್ಲ, ಅವ್ರಿಗೆ ಪಾಪ ಎಂಥ ಭಯ ಇರ್ಬೋದಲ್ವ, ಅವ್ರಿಗೂ ಮಕ್ಕಳು ಮರಿ ಇರ್ತಾರಲ್ವ. ನಮಗೆ ಹೆಂಗೆ ಅವ್ರ ಬಗ್ಗೆ ಒಂದು ವಿಶ್ವಾಸ ಪ್ರೀತಿ ಇರುತ್ತೋ, ಅವ್ರಿಗೂ ಹಾಗೆ ಇರುತ್ತಲ್ವ ಪಾಪ. ಪ್ರತಿಯೊಬ್ಬರಿಗೂ ಇರುತ್ತೆ. ನಾವು ಸುಮ್ಮನೆ ಏನೋ ನ್ಯೂಸಲ್ಲಿ ಫೋನ್ಗೆ ನೋಡೋ, ಟೂ ಬ್ಯಾಡ್. ನಾ ಏನು ರೀ ಮಾಡಲಿ, ಇಲ್ಲಿ ನಾನೆಲ್ಲೋ JP ನಗರಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಲಾಸ್ ಏಂಜಲೀಸ್ ಅದು ನಾ ಏನು ಮಾಡಲಿ? ಏನು ಅಟ್ಲೀಸ್ಟ್ ಹ್ಯಾವ್ ಸಮ್ ಫೀಲಿಂಗ್, ಏನೋ ಅಟ್ಲೀಸ್ಟ್ ಅಯ್ಯೋ ಪಾಪ ಅಂತ ಅಷ್ಟಾದ್ರೆ, ಅಯ್ಯೋ ಪಾಪ, ದೇವ್ರು ಚೆನ್ನಾಗಿಟ್ಟಿಲ್ಲಪ್ಪ ಅವನ್ನ. ಇದನ್ನೇ ನಾವು ಅಧಿಭೂತ ತಾಪ ಅಂತ ಹೇಳ್ತೀವಲ್ವ. ನಾವು ತಾಪತ್ರಯದಲ್ಲಿ ಇದು ಅಂದರೆ ಪಂಚಭೂತಗಳಿಂದ ಮುಖಾಂತರ ಆದ ತಾಪ ಒಂದು ತರಹ ತಾಪ, 3 ಥರ ತಾಪದಲ್ಲಿ ಇದು ಭೂತದಿಂದ ಆಗದೆ, ಭೂತ ಅಂದರೆ ಬೆಂಕಿಯಿಂದ, ಅಗ್ನಿಯಿಂದ ಆಗ್ತಾ ಇರೋ ತಾಪ ತಾನೆ ಇದು. ಅಲ್ಲಿ ಏನು ತೊಂದರೆ ಗೊತ್ತಾ? ವೈ ದೋಸ್ ಫೈರ್, ನೀರಿಲ್ಲ. ಆ ಫೈರ್ ಫೈಟರ್ ನೀರೇ ಇಲ್ಲ. ಅವನು ಪಾಪ ಫೈರ್ ಫೈಟರ್ ಇದಕ್ಕೆ ಹಾಕಿಬಿಟ್ಟು ಪುಸ್ತಕ ಏನೋ ಇದು ಮಾಡಿ ಹೋದ್ರೆ ನೀರೇ ಇಲ್ಲ ಅದರಲ್ಲಿ. ಸೊ ಒಂದು ಅತಿ ಅಂದರೆ ಅಗ್ನಿ ತುಂಬ ಆಗ್ಬಿಡ್ತು, ಇನ್ನೊಂದು ನೀರೇ ಇಲ್ಲ. ಏನು ಮಾಡ್ಬೇಕು ಪಾಪ ಅವರು? ಕೆನ್ ಯು ಇಮ್ಯಾಜಿನ್ ಇಫ್ ಯರ್ ಎ ಫೈರ್ ಫೈಟರ್, ಯು ಟರ್ನ್ ಇಟ್ ಆನ್, ಅದು ಹೀಗೆಲ್ಲ ತಿರುಗಿಸೋದ್ರಲ್ಲಿ ನೀರೇ ಬರ್ತಲ್ಲ. ಅಲ್ಲ, ಅವ್ನು ಏನು ಅನ್ನಿಸ್ಬೇಕು ಪಾಪ ಅವನಿಗೆ? ಎಷ್ಟು ಜನ ಒದ್ದಾಡ್ತಾರೆ ಈ ಥರ. ಬರೀ ಅದೊಂದು ಫೈರ್ ಗಿರಿ ಎಲ್ಲೆಲ್ಲ, ಇಲ್ಲೇ ಬೆಂಗಳೂರಲ್ಲಿ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ಪಾಪ. ಅಲ್ಲ, ಬೆಂಕಿಯಿಂದಲ್ಲ, ಏನೇನೋ ಒದ್ದಾಡ್ತಾ ಇದ್ದಾರೆ ಪಾಪ. ಏನೇನೋ ಪ್ರಾಬ್ಲಮ್ಸು, ಏನೇನೋ ಪಾಪ. ಕೆಲವರಿಗೆ ಹೊಟ್ಟೆಗಿಲ್ಲ, ಎಲ್ಲ ಥರ ಪ್ರಾಬ್ಲಮ್ ಇಲ್ಲೇ ಇದ್ದಾರೆ. ನೀವೆಲ್ಲೂ ಹುಡ್ಕೊಂಡು ಹೋಗ್ಬೇಕಂದಿಲ್ಲ. ನಾವು ಆರಾಮಿದ್ದೀವಿ. ಎಲ್ಲ ತಿಂಡಿ ಊಟ ಎಲ್ಲ ಇದೆ ನಮಗೆ, ಹಾಕೊಳ್ಳೋಕೆ ಬಟ್ಟೆ ಇದೆ, ಇರೋಕ್ಕೊಂದು ಜಾಗ ಇದೆ, ಸೇಫಾಗಿದೆ, ಎಲ್ಲ ಸೇಫ್ಟಿ ಇದೆ, ಎಲ್ಲ ಇದೆ ನಮಗೆ. ಸೊ ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಒಂದು ಸಾತ್ವಿಕ ಚಿಂತನೆ ಇತ್ತು ಅಂತಂದರೆ, ಅದು ನಾಳೆ ದಿವಸ ಅದೇ ಒಂದು ಸಂಕಲ್ಪವಾಗಿ, ಅದೇ ಒಂದು ಸಾತ್ವಿಕ ಕರ್ಮ ನಡೆಯುತ್ತೆ, ನಮ್ಮ ಕೈಲೇ ನಡೆಯುತ್ತೆ. ಒಂದು ಮನಸ್ಸಲ್ಲಿ ಬರಬೇಕಷ್ಟೇ. ಅದು ಇಲ್ಲ ಹೋಗ್ಲಿ ಬಿಡ, ನಾನು ಚೆನ್ನಾಗಿದ್ದರೆ ಸರಿ ಅಂತ, ನಾನು ಫೈನ್. ನಮ್ಮ ಕಡೆ ಬಂದು ಬೆಂಕಿ ಬಂದಾಗ ನೋಡ್ಕೊಂಡು ಅಲ್ಲಿ ತನಕ ಇಟ್ಸ್ ಓಕೆ. ಬೇಕಾದ್ರೆ ಒಂದು $100 ಚೆಕ್ ಬರೆದ್ಬಿಟ್ರೆ ರೆಡ್ ಕ್ರಾಸ್ ಕಳಿಸ್ಬಿಟ್ಟು. ಫಸ್ಟ್ ನಮ್ಗೆ ಫೀಲಿಂಗ್ ಇರಬೇಕು. ಬೇರೆ ವಿಷಯ ಮಾಡೋಕ್ಕೆ ಮುಂಚೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು, ಅವರು ಪ್ರಾಣದೇವರು ಬಂದು ನಾವೆಲ್ಲ ಹೇಳ್ರು, ಮಧುವನ್ನು ಕೊಟ್ಟರು, ಅದನ್ನು ನಾಲ್ಗೆ ಮೇಲೆ ಹಾಕ್ಕೊಳ್ಳೋ ಯೋಗ್ಯತೆ, ಬುದ್ಧಿ ಇರಬೇಕು ನಮ್ಗೆ. ಅಷ್ಟಾದರೂ ಇರಬೇಕು ನಮ್ಗೆ. ಅಲ್ಲ, ಯಾರೋ ಒಂದು ಬಾಟಲ್ ಜೇನುತುಪ್ಪ ಕೊಟ್ಟರೆ ನಾವು ಸುಮ್ಮನೆ ತಗೊಂಡು ಎಲ್ಲ ಶೆಲ್ಫ್ ಮೇಲೆ ಇಟ್ಬಿಟ್ಟೆ
ನಾನು ಕೊಟ್ಟದ್ದು ಬಾಯ್ಲಾಕೋ ಇಡಿಯಟ್ ಅದು ಕೊಟ್ಟಿದ್ದಾರೆ. ಅದನ್ನ ಅಟ್ಲೀಸ್ಟ್ ಒಂದು ಅವನ ಬುದ್ಧಿ ಬರಲಿ, ಎಲ್ಲರಿಗೂ ಬರಲಿ, ಎಲ್ಲರಿಗೂ ಬರಲಿ, ಆ ಮಧು ಎಲ್ಲರಿಗೂ ಸಿಕ್ಕಲಿ, ಎಲ್ಲರೂ ಚೆನ್ನಾಗಿರಲಿ. ಇದೇ ನಮ್ಮ ಸನಾತನ ಧರ್ಮ. ಈ ಒಂದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮುಖ್ಯ ಪ್ರಾಣ ದೇವರಿಗೆ, ಕೃಷ್ಣನಿಗೆ, ನಮಗಿವತ್ತು ಹೇಗೆ ಒಂದು ದಾಸರ ಒಂದು ಪದ ಇದೆಲ್ಲ, ಹರಿದಾಸರ ಸಂಘವು ಸಿಕ್ಕಿತು ನನಗೆ ಇನ್ನೇನು ಅಂತ ಕೆಲವರು ಕೇಳಿದ್ರು. ಇದೇ ಹರಿದಾಸರ ಸಂಘ ಅಂದರೆ ಇದೆ, ಸಿಕ್ಕಿತು ಇನ್ನೇನು ಬೇಕು ನಾನು, ಏನು ಬೇಡ ಅಂತ ದಾಸರು ಹೇಳಿದ್ದು, ಪುರಂದರ ದಾಸರು ಹೇಳಿದ್ದು. ಈ ಸತ್ಸಂಗ ಭಜನೆ ಮಾಡೋದಲ್ಲ, ನಿಜವಾದ ವೈಷ್ಣವರು ಅಂತಾರೆ ನಾಮ ಹಾಕೊಂಡವರಲ್ಲ, ಭಗವಂತನಲ್ಲಿ ನಂಬಿಕೆ ಇದ್ದವರು, ಅವರ ಒಂದು ಸಂಘ ಸಿಗೋದೇ ಅಪರೂಪ, ಪ್ರಸಾದ ಸಿಗೋದು ಅಪರೂಪ. ಐ ಆಮ್ ರಿಪೀಟಿಂಗ್ ದಟ್ ಓವರ್ ಆ್ಯಂಡ್ ಓವರ್ ಅಗೇನ್. ಇದೇ ಥರ ಹರಿದಾಸರ ಸಂಘ ನಮಗೆಲ್ಲ ಸಿಗ್ತಾ ಇರಲಿ, ಪ್ರಸಾದನ ಬರ್ತಾನೆ ಇರಲಿ ಅಂತ ದೇವರಲ್ಲೊಂದು ಪ್ರಾರ್ಥನೆ ಮಾಡಿ ಮುಖ್ಯ ಪ್ರಾಣದವರಿಗೆ ಕೈ ಮುಗಿದು ಶ್ರೀಕೃಷ್ಣ ಅರ್ಪಣಮಸ್ತು.